ವ್ಯಕ್ತಿಯೊಳಗಿನ ಒಂದು ಬೆಳಕನ್ನು ಸಮಾಜಕ್ಕೆ ಪಸರಿಸುವಂತಹ ಶಕ್ತಿಯೇ ಪ್ರತಿಭೆ. ಇಂತಹ ಪ್ರತಿಭೆಯನ್ನು ಗುರುತಿಸಿ ಗೌರವಿಸಿ ಅವರ ಸಾಧನೆಯ ಕಥೆಗಳನ್ನು ಹಂಚಿಕೊಳ್ಳುವಂತಹ ಕಾರ್ಯಕ್ರಮವೇ ಪ್ರತಿಭಾ ವಿಶೇಷ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಎಲ್ಲ ವೀಕ್ಷಕರಿಗೆ ಪ್ರೀತಿಯ ಸ್ವಾಗತ. ಇಂದಿನ ಈ ಪ್ರತಿಭಾ ವಿಶೇಷ ಕಾರ್ಯಕ್ರಮದ ಅತಿಥಿ ಹರ್ಷ ಸಜಂಗತೆ. ಇವರು ಯಕ್ಷಗಾನ, ಕ್ರೀಡೆ, ಸಾಹಿತ್ಯ ಹಾಗೂ ಶಿಕ್ಷಣ ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ಸಾಧನೆಯನ್ನು ಮಾಡ್ತಾ ಇರುವಂತಹ ಪ್ರತಿಭೆ. ಹರ್ಷ ಅವರ ಯಕ್ಷಗಾನದ ಸಣ್ಣ ತುಣುಕುಗಳನ್ನ ನೋಡಿಕೊಂಡು ಬರುವ. ಇವರನ್ನು ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸೋಣ. ಹರ್ಷ ಅವರೇ, ಪ್ರತಿಭಾ ವಿಶೇಷ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಮೊದಲಿಗೆ ನಾವು ನಿಮ್ಮ ಬಾಲ್ಯವನ್ನ ತಿಳಿಲಿಕ್ಕೆ ಇಷ್ಟಪಡ್ತೇವೆ. ಹೇಗಿತ್ತು ನಿಮ್ಮ ಬಾಲ್ಯ? ಮನೆಯ ವಾತಾವರಣ, ಕುಟುಂಬ ಯಾವ ರೀತಿ ಇತ್ತು? ನಾನು ಹುಟ್ಟಿದ್ದು ನಮ್ಮ ಕಾಸರಗೋಡು ಜಿಲ್ಲೆಯ ಬಾಡೂರಿನ ಸಮೀಪ ಇರುವ ಮಲಂಗರ್ ಎಂಬಲ್ಲಿ. ಅಲ್ಲಿ ಹುಟ್ಟಿದ್ದು, ಬೆಳೆದದ್ದು ನಮ್ಮ ಹೆಣ್ಮಕ್ಕಜಿ ಗ್ರಾಮ ಪಂಚಾಯತಿನ ಸ್ವರ್ಗದಲ್ಲಿ. ನನ್ನ ಅಂಗನವಾಡಿಯಿಂದ ಹಿಡಿದು ವಿದ್ಯಾಭ್ಯಾಸ ಎಲ್ಲ ಈ ಊರಲ್ಲೇ ಆದದ್ದು. ನನ್ನ ತಾಯಿ ಚಂದ್ರಾವತಿ, ಅವರು PD ಟೀಚರ್ ಆಗಿ ವರ್ಕ್ ಮಾಡ್ತಿದ್ರು, ಈಗ ರಿಟೈರ್ ಆಗಿದ್ದಾರೆ. ತಂದೆ ಕೃಷಿ, ಅಂದ್ರೆ ನಾನು ಅಲ್ಲಿ ಮಲಂಗರೆಯಲ್ಲಿರುವಾಗ ನಮ್ದೊಂದು ಕೂಡು ಕುಟುಂಬ ಆಗಿತ್ತು.
ಅಂದ್ರೆ ಗದ್ದೆಗಳು ಮತ್ತೆ ತೋಟ, ಹೀಗೆ ಕೃಷಿಯಲ್ಲಿ ದೊಡ್ಡಪ್ಪ ಇಂದ್ರೆ ಎಲ್ಲರೂ ಕೃಷಿಯಲ್ಲೇ ತೊಡಗಿದ್ದು. ಅದೇನು ಅಪ್ಪನು ಕೃಷಿಯಲ್ಲೇ ತೊಡಗಿದ್ದು. ಅದಾದ ನಂತರ ಅಮ್ಮನ ಕೆಲಸ ಇದ್ದ ಕಾರಣ ನಾವು ಇಲ್ಲಿ ಸ್ವರ್ಗಕ್ಕೆ ಬಂದೆವು. ಸ್ವರ್ಗದಲ್ಲಿ ಒಂದು 5 ವರ್ಷ ಬಾಡಿಗೆ ಮನೆಯಲ್ಲಿ ಇದ್ದೆವು. ನಾನು ಅಂಗನವಾಡಿ ಎಲ್ಲ ಅಲ್ಲಿಂದಲೇ ಪ್ರಾರಂಭಿಸಿದ್ದು. ಶಾಲೆ ಮತ್ತೆ 1ರಿಂದ 10ನೇವರೆಗೆ ವಾಣಿನಗರದಲ್ಲಿ ಕಲ್ತದ್ದು. ಸೊ ಫಸ್ಟ್ ಅಲ್ಲಿಂದ. ನೀವೀಗ ವಿದ್ಯಾಭ್ಯಾಸ ಕಲಿಯುವಂತಹ ಹಂತದಲ್ಲಿ ಪ್ರಾಥಮಿಕ ವಿದ್ಯಾಭ್ಯಾಸದ ಬಗ್ಗೆ ಹೇಳಿದ್ರಿ. ಮುಂದಿನ ವಿದ್ಯಾಭ್ಯಾಸದ ಪಯಣ ಅದರ ಬಗ್ಗೆ ಹೇಳುದಾದ್ರೆ? ಅಂದ್ರೆ ನಾನು ಈಗ 1ರಿಂದ 10ನೇ ತರಗತಿಯವರೆಗೆ ಗೌರ್ಮೆಂಟ್ ಹೈಯರ್ ಸೆಕೆಂಡರಿ ಶಾಲೆ ವಾಣಿನಗರದಲ್ಲಿ ಕಲ್ತದ್ದು. ಅನಂತರ ಅಲ್ಲಿ 10ನೇ ಕ್ಲಾಸ್ ಕಳೆದ ನಂತರ ಶಾರದಾಂಬ ಹೈಯರ್ ಸೆಕೆಂಡರಿ ಶಾಲೆ ಶೇಣಿ, ಅಲ್ಲಿ ನನ್ನ +1 +2 ವಿದ್ಯಾಭ್ಯಾಸ ಮುಗಿತು. ಅಲ್ಲಿ ನಾನು ಸೈನ್ಸ್ ತಗೊಂಡಿದ್ದೆ. ಅದಾದ ನಂತರ ಗೌರ್ಮೆಂಟ್ ಕಾಲೇಜ್ ಕಾಸರಗೋಡಲ್ಲಿ ಡಿಗ್ರಿ ಕಂಪ್ಲೀಟ್ ಮಾಡಿದ್ದೇನೆ. ಇಂಗ್ಲೀಷಲ್ಲಿ BA ಇಂಗ್ಲೀಷ್ ತಗೊಂಡು ಡಿಗ್ರಿ ಕಂಪ್ಲೀಟ್ ಮಾಡಿ ಪ್ರಸ್ತುತ ಈಗ ಗೌರ್ಮೆಂಟ್ ಕಾಲೇಜ್ ಕಾಸರಗೋಡಿನಲ್ಲಿ ಇಂಗ್ಲಿಷ್ PG ಮಾಡ್ತಾ ಇದ್ದೇನೆ. ಈಗ ನಿಮ್ಮ ಹಲವಾರು ಕ್ಷೇತ್ರಗಳ ಸಾಧನೆ ನೋಡ್ತಾ ಇದ್ರೆ ಮೊದಲಿಗೆ ಬರುವಂತದ್ದು ಯಕ್ಷಗಾನ. ಅದರಲ್ಲಿ ನೀವು ಈಗ ಹೆಸರು ಮಾಡ್ತಾ ಇದ್ದೀರಿ. ಸೊ ಯಕ್ಷಗಾನದಲ್ಲಿ ಆಸಕ್ತಿ ಹೇಗೆ ಸ್ಟಾರ್ಟ್ ಆಯ್ತು? ಯಕ್ಷಗಾನ ಅಂತ ಹೇಳಿದ್ರೆ ಒಂದು ಸಾಮಾನ್ಯ ವಿಷಯ ಅಲ್ಲ, ಅದೊಂದು ದೊಡ್ಡ ರಂಗಕಲೆ. ಅದರಲ್ಲಿ ಆಸಕ್ತಿ ಹೇಗೆ ಸ್ಟಾರ್ಟ್ ಆಯ್ತು ನಿಮಗೆ ಅಂತ? ಯಕ್ಷಗಾನದಲ್ಲಿ ಆಸಕ್ತಿ ಪ್ರಾರಂಭವಾದದ್ದು ಯಕ್ಷಗಾನಕ್ಕೆ ಸೇರಿದ ನಂತರ. ಅದರ ಹಿಂದೆ ಬೇರೆ ಒಂದು ಕಥೆ ಇದೆ. ಅಂದ್ರೆ ಈಗ ನಂಗೆ 1ನೇ ತರಗತಿಯಲ್ಲಿ ಅಮ್ಮ ಟೀಚರ್ ಆಗಿದ್ರು ನನಗೆ. ಈಗ ಅಮ್ಮ ಟೀಚರ್ ಆಗಿರುವಾಗ ಸ್ವಲ್ಪ ಕೇರ್ಲೆಸ್ ಅಲ್ವಾ, ಕಲಿಯೋದ್ರಲ್ಲಿ ಇದರಲ್ಲಿ ಅಮ್ಮ ಟೀಚರ್ ಅಂತ ಹೇಳಿ ಹಾಗೆ ಕೇರ್ಲೆಸ್ ಆಗಿದ್ದು. ಆ ಸಮಯದಲ್ಲಿ ಈಗ 1ರಿಂದ 2ನೇ ಕ್ಲಾಸಿಗೆ ಹೋಗುವ ನನಗೆ ಬರೀಲಿಕ್ಕೆ ಒತ್ತಕ್ಷರಗಳು, ಕನ್ನಡ ಒತ್ತಕ್ಷರಗಳು ಬರೀಲಿಕ್ಕೆ ಬರುವುದೇ ಇಲ್ಲ. ನಾನೀಗ ಬೆಕ್ಕು ಅಂತಿದ್ರೆ ಬೇಕು, ಮತ್ತೆ ಅಕ್ಕ ಅಂತಿದ್ರೆ ಅಕ್ಕ, ಹಾಗೆಲ್ಲ ಬರೀತಿದ್ದೆ. ಹಾಗಾಗಿ ಅಮ್ಮ ಎಂತ ಮಾಡಿದ್ದು ಅಂತ ಹೇಳಿದ್ರೆ, ನಮ್ಮ ಪೆರ್ಲದಲ್ಲಿ ಪಡ್ಡೆಚಂದು ಸ್ಮಾರಕ ಯಕ್ಷಗಾನ ನಾಟ್ಯ ತರಬೇತಿ ಕೇಂದ್ರ ಉಂಟು. ಅಮ್ಮನಿಗೆ ಗುರುಗಳನ್ನು ಪರಿಚಯ ಉಂಟು. ಅಂದ್ರೆ ನನ್ನ ಗುರುಗಳು ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಸಬ್ಬಣ್ಣಗುಡಿ ರಾಂಬಾಳ್. ಅವರನ್ನು ಅಮ್ಮನಿಗೆ ಮೊದಲೇ ಪರಿಚಯ ಇದ್ದ ಕಾರಣ ಯಕ್ಷಗಾನಕ್ಕೆ ಫೋರ್ಸ್ಫುಲ್ಲಿ ಹಾಕಿದ್ದು, ಸೇರಿಸಿದ್ರು. ಓಕೆ, ನೀನು ಯಕ್ಷಗಾನಕ್ಕೆ ಹೋಗು ಅಂತ ಹೇಳಿ. ಈಗ ನನಗೆ ಅಷ್ಟು ಮನಸ್ಸಿರಲಿಲ್ಲ ಫಸ್ಟಿಗೆ. ಅಂದ್ರೆ ನಾನು ಒಂದು 2ನೇ ಕ್ಲಾಸಲ್ಲಿ ಇರುವಾಗ ನನ್ನನ್ನು ಸೇರಿಸಿದ್ದು. ಆಮೇಲೆ ಒಂದು 5ನೇ ಕ್ಲಾಸಿನವರೆಗೆ ಅಮ್ಮ ಪ್ರತಿ ಶನಿವಾರ ಆದಿತ್ಯವಾರ ಬರ್ತಾ ಇದ್ರು. ಅಂದ್ರೆ ಬಂದು ಅಲ್ಲಿ ಕೂತ್ಕೊಂಡು ಕಲಿಸಿದ ಮೇಲೆ ನನ್ನನ್ನು ಮನೆಗೆ ಕರ್ಕೊಂಡು ಹೋಗ್ತಾ ಇದ್ರು. ಹಾಗೆ ಅದು ಹೀಗೆ ಸ್ಟಾರ್ಟ್ ಆಗಿ ಸೇರಿದ ಮೇಲೆ ಒಂದು 5-6 ವರ್ಷ ನಂತರ ಯಕ್ಷಗಾನಕ್ಕೆ ಸ್ವಲ್ಪ ಇಂಟ್ರೆಸ್ಟ್ ಬಂತು. ಅಂದರೆ ನಾನು ಫಸ್ಟಿಗೆ ವೇಷ ಮಾಡಿದ್ದೇನೆ, ದೇವೇಂದ್ರ ಬಾಲ ಎಲ್ಲ ಮಾಡಿದ್ದೇನೆ. ಆದರೆ ಒಂದು ಅಷ್ಟೊಂದು ಇಂಟ್ರೆಸ್ಟ್ ಅಂತಿರಲಿಲ್ಲ. ಮತ್ತೆ ಅದು ನನ್ನ ಫ್ರೆಂಡ್ಸ್ಗಳಾದರು ಅಲ್ಲಿಗೆ ಬಂದ ಮೇಲೆ ಶಿಬಿರ ಎಲ್ಲ ಆಯಿತು. ಆನಂತರ ಆಸಕ್ತಿ ಬರಲಿಕ್ಕೆ ಪ್ರಾರಂಭ ಆಯಿತು. ಮೊದಲು ಅಂತೇಳಿದರೆ ಫಸ್ಟ್ ಯಕ್ಷಗಾನಕ್ಕೆ ಅಲ್ಲಿಗೆ ಸೇರಿದಾಗ ಗುರುಗಳ ನೋಡೋ ಭಯಂಕರ ಭಯ ಆಗ್ತಿತ್ತು. ಅಂದರೆ ಅಲ್ಲಿಗೆ ಹೋಗಿ ಅವರನ್ನು ನೋಡಿದಾಗಲೇ ಕೂಗ್ಲಿಕ್ಕೆ ಬರ್ತಾ ಇತ್ತು. ಅಷ್ಟು ಧೈರ್ಯ ಎಂತ ಇರಲಿಲ್ಲ. ಅನಂತರವಾಗಿ ನನಗೆ ಸ್ವಲ್ಪ ಗೆಳೆಯರಾದರು. ಅಂದರೆ ನನಗೆ ಈಗ ಗೆಳೆಯರು ಅಂತ ಹೇಳಿದ್ರೆ ನಿತಿನ್ ಅಂತ ಒಬ್ಬ ಇದ್ದ, ನಮ್ಮ ಬ್ಯಾಚಲ್ಲಿದ್ದ ನಿತಿನ್ ಮತ್ತು ಸನತ್, ಅವರೆಲ್ಲ ಮೊದಲು ನನಗೆ ಗೆಳೆಯರಾದ್ರು. ಅದರ ನಂತರ ಶಿಬಿರ ಆಗಲಿಕ್ಕೆ ಪ್ರಾರಂಭ ಆಯಿತು. ಮೇಕಪ್ ಶಿಬಿರ, ಮತ್ತು ನಮಗೆ ಪಕಡಿ ಡ್ರೆಸ್ ಕಟ್ಟಲಿಕ್ಕೆ ಅಂಥದ್ದೆಲ್ಲ. ಆಗ ತುಂಬ ಜನ ಫ್ರೆಂಡ್ಸ್, ಅಂದರೆ ಪ್ರದೀಶ್, ಲಿಖಿತ್, ಹಾಗೆ ತುಂಬ ಜನ ಫ್ರೆಂಡ್ಸ್ ಆದರು. ಹಾಗೆ ಅದೊಂದು ಕಂಫರ್ಟ್ ಝೋನ್ ಆಯಿತು. ಯಕ್ಷಗಾನ ಅಂತ ಹೇಳೋದು ಕಂಫರ್ಟ್ ಝೋನ್ ಆಯಿತು. ಅದರಲ್ಲಿ ಆಸಕ್ತಿ ಜಾಸ್ತಿ ಆಯಿತು. ನೀವೀಗ ಯಕ್ಷಗಾನದ ಬಗ್ಗೆ ಹೇಗೆ ಆಸಕ್ತಿ ಸ್ಟಾರ್ಟ್ ಆಯ್ತು ಅಂತ ಹೇಳಿದ್ದೀರಿ. ಸಾಮಾನ್ಯವಾಗಿ ಎಲ್ಲರಿಗೆ ಕೂಡ ಆಸಕ್ತಿ ಬಂದು ಅವರು ಕ್ಲಾಸಿಗೆ ಜಾಯಿನ್ ಆಗುವಂಥದ್ದು. ನೀವು ಕ್ಲಾಸಿಗೆ ಜಾಯಿನ್ ಆದ ಮೇಲೆ ಆಸಕ್ತಿಯನ್ನ ಬೆಳೆಸಿಕೊಂಡದ್ದು. ಈಗ ನಿಮಗೆ ಬೇರೆ ಬೇರೆ ವಿಷಯಗಳಲ್ಲಿ ಪ್ರಬುದ್ಧತೆ ಬರ್ತಾ ಇರ್ಬೋದು. ಈಗ ವೇಷದಲ್ಲಿ ಎಲ್ಲ ನಿಮಗೆ ಯಾವ ರೀತಿ ಪ್ರೌಢಿಮೆ ಬಂತು ಅಂತ? ಅಂದರೆ ಈಗ ನನಗೆ ಸೇರಿದ ಮೇಲೆ ಆಸಕ್ತಿ ಬಂದಂತಾದರೂ ಕೂಡ ನನಗೆ ವೇಷ ಅಂದರೆ ಒಂದೊಂದು ರೀತಿಯ ವೇಷ ಇರ್ತದಲ್ಲ, ಅದರ ಬಗ್ಗೆ ನನಗೆ ಅಷ್ಟು ತಿಳಿದಿರಲಿಲ್ಲ. ಅಂದರೆ ಈ ವೇಷ ಇಂಥದಕ್ಕೆ, ಈ ವೇಷ ಇಂಥದಕ್ಕೆ, ಅದಕ್ಕಿಂತ ಗಾಂಭೀರ್ಯತೆ ಉಂಟು ನನಗೆ. ಅಂದರೆ ನಾನು ಸೇರಿದ ನಂತರ ನನಗೆ ಸಿಗ್ತಿದ್ದದ್ದು ದೇವೇಂದ್ರ ಬಾಲ. ಹೋಗುದು ಬರುದು, ಒಂದು ಏರು ಪದ್ಯ, ಯುದ್ಧ, ಮುಗೀತು ಅಷ್ಟೇ. ಅರ್ಥ ಹೇಳಲಿಕ್ಕೆ ಎಂತ ಇಲ್ಲ ಅಷ್ಟೆಲ್ಲ. ಮತ್ತೆ ಹಾರ್ಲಿಕ್ಕೆ ಅಷ್ಟು ಗೊತ್ತಿಲ್ಲ, ದಿಗಿಣ ಅಷ್ಟೆಲ್ಲ ಗೊತ್ತಿಲ್ಲ. ಇದು ನಾವು ಈ ಶಿಬಿರ ಅಂತ ಹೇಳಿದೆಲ್ಲ, ಆ ಟೈಮಲ್ಲಿ ನಾವು ರಾತ್ರಿ ನಿಲ್ತಿದ್ದೆವು. ನಮಗೀಗ ಗುರುಗಳು ಕ್ಲಾಸ್ ಮಾಡುದಲ್ಲದೆ ಅಲ್ಲಿ ಬಾಲಕೃಷ್ಣ ಏಳ್ಕನ್ ಅಂತ ಒಬ್ಬರಿದ್ರು. ಗುರುಗಳಿಲ್ಲದ ಸಮಯದಲ್ಲಿ ನಮಗೆ ಫುಲ್ ಕ್ಲಾಸ್ ಅವರೇ ಮಾಡ್ತಿದ್ದರು. ಅವರೆಂತ ಮಾಡ್ತಿದ್ದಂತೆ, ರಾತ್ರಿ
ನಾವೀಗೆ ಮಕ್ಕಳೆಲ್ಲ ಸೇರಿದಾಗ ಒಂದು ಸಣ್ಣ ಯಕ್ಷಗಾನ ಪ್ರಸಂಗದಾಗೆ ಮಾಡ್ತಿದ್ವಿ. ಅಂದರೆ ಯಾವುದಾದ್ರೊಂದು ಈಗ ದೇವಿ ಮಹಾತ್ಮೆ ಒಂದು ಸಣ್ಣ ತುಣುಕು, ಯಾವುದಾದ್ರು ಮಹಿಷಾಸುರ ಬರುದಾ ಯಾವುದಾದ್ರು ಒಂದು ಹೀಗೆ ಇಟ್ಕೊಳ್ಳೋದು, ಒಬ್ಬ ಭಾಗವತಿಗೆ ಹೇಳೋದು, ಒಬ್ಬ ಹೀಗೆ ಚೆಂಡೆ ಬಡಿಯೋದು, ಒಬ್ಬ ಹೀಗೆ ಏರುಪದ್ಯ ಹೋಗೋದು, ಹಾಗೆ ಹೀಗೆ. ಆ ಟೈಮಲ್ಲಿ ಅವರು ಈ ಹಾರಲಿಕ್ಕೆ ಫೋರ್ಸ್ ಮಾಡ್ತಿದ್ದಂತೆ, ಹಾರು ಹಾರು ದಿಗ್ಗಿನ ಹಾರಬೇಕು, ಜಾಸ್ತಿ ಹಾರಬೇಕು 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 ಅಂತೇಳಿ. ಆದ ಕಾರಣ ನನಗೆ ಅದು ಅಭ್ಯಾಸ ಆಗಿ ಮತ್ತೆ ಅದರಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಆಯಿತು, ಅಂತ ಹಾರೋದ್ರಲ್ಲಿ ಇಂಟ್ರೆಸ್ಟ್ ಜಾಸ್ತಿ ಆಯಿತು ಅಂತ ನಾನು ಆ ವೇಷವನ್ನು ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಮತ್ತೆ ಗೊತ್ತಾಯ್ತು, ಓ ಇದಕ್ಕೆ ಪುಂಡು ವೇಷ ಅಂತ ಹೇಳ್ತಾರೆ, ಇದಕ್ಕೆ ಹೀಗೆಲ್ಲ ಕುಣಿಲಿಕ್ಕೆ ಉಂಟು. ಹಾಗೆ ನಾನು ಕೆಲವರ ವೇಷ ಅಂದರೆ ನಮಗೆ ಆಗಲೇ ಒಬ್ರು ಇನ್ಸ್ಪಿರೇಷನ್ ಅಂತ ಇದ್ದದ್ದು ಒಂದು ಶಿವರಾಜಣ್ಣ, ಶಿವಾನಂದಣ್ಣ, ಮತ್ತೆ ಅಜಿತ್, ರೂಪೇಶ್ ಅವರೆಲ್ಲ ನಮ್ಮ ಸೀನಿಯರ್ ಆಗಿದ್ರು, ಈಗ ಮೇಳದಲ್ಲಿದ್ದಾರೆ. ಅವರೆಲ್ಲ ಬಂದು ಹೀಗೆ ಅಲ್ಲಿ ಜಸ್ಟ್ ನಾವು ಈಗ ಆಟ ಆಡುವಾಗೆ ಪ್ರಸಂಗ ಮಾಡೋದು, ಹಾಗೆ ಒಳ್ಳೆ ಹಾರುವಾಗ ನಾನು ಹೀಗೆ ಸಾಯ್ತಾ ಇದು ಒಳ್ಳೇದುಂಟು, ಇದು ಹಾರುವ ಈ ವೇಷ ಒಳ್ಳೇದುಂಟು ಅಂತ. ಮತ್ತೆ ಅವರು ಕೂಡ ಫೋರ್ಸ್ ಮಾಡಿದ ನಂತರ ಅದಕ್ಕೆ ಒಂದು ನಾನು ಒಗ್ಗಿಕೊಂಡೆ ಅಷ್ಟೇ. ಆಗ ಪುಂಡು ವೇಷ ನನಗೆ ಭಯಂಕರವಾದ ಇಷ್ಟವಾದಂಥ ವೇಷ. ಹಾಗೆಂದೇಳಿ ಕಿರೀಟ ವೇಷ ಮಾಡೋದು ಇಲ್ಲ ಅಂತಲ್ಲ, ಎರಡು ಮೂರು ಕಿರೀಟ ವೇಷ ಮಾಡಿದ್ದೇನೆ. ಯಾವುದದು? ಒಂದು ಸುಧನ್ವ ಕಾಳಗದ್ದು ಹಂಸಧ್ವಜ, ಮತ್ತೆ ಕಿರೀಟ ವೇಷ ಅಂತ ಮಾಡಿದ್ದು ಶಿಶುಪಾಲದಂತ ವಕ್ರದಲ್ಲಿ ಸೋಮದತ್ತ ಭಗದತ್ತ, ಅದು. ಈಗ ನಿಮಗೆ ಯಕ್ಷಗಾನದಲ್ಲಿ ಮೊದಲ ಬಾರಿಗೆ ವೇದಿಕೆ ಏರಿದಂತಹ ಅನುಭವ ಮತ್ತೆ ನಿಮ್ಮ ಗುರುಗಳ ಜೊತೆ ಅವರ ಮಾರ್ಗದರ್ಶನ ಹೇಗಿತ್ತು? ನಿಮ್ಮ ಈ ಕಲಾಪಯಣ ಇದರ ಬಗ್ಗೆ ಹೇಳುದಾದ್ರೆ? ಕಲಾಪಯಣ ಒಂದು ರೀತಿಯಲ್ಲಿ ಇಂಟ್ರೆಸ್ಟಿಂಗ್ ಆಗಿತ್ತು ಅಂತ ಹೇಳುದು. ಯಾಕಂದ್ರೆ ಈಗ ನಾನು ವೇಷ ಹಾಕುದು ಒಂದು 2-3ನೇ ಕ್ಲಾಸಲ್ಲಿ, ನನಗೆ ಫಸ್ಟ್ ವೇಷ ದೇವೇಂದ್ರವಲ್ಲ. ನನಗೆ ಹಾಗೆ ಎಂತ ಗೊತ್ತಿಲ್ಲ, ಅಂದ್ರೆ ಯಕ್ಷಗಾನದ ಬಗ್ಗೆ ಹಾಗೆ ಹೋಗ್ಬೇಕು ಹೀಗೆ ಹೋಗ್ಬೇಕು ಗೊತ್ತಿಲ್ಲ, ಎಂತ ಗೊತ್ತಿಲ್ಲ. ನಾನು ನಿವೃತ್ತಿಯ ಅಗ್ನಿಯ ಏನೋ ಮೊದಲು ವೇಷ ಮಾಡೋದು, ತುರಾಯಿ ವೇಷ ಮಾಡಿದ್ದು. ಅದು ಫಸ್ಟ್ ವೇಷವೇ ತಪ್ಪಿದೆ, ಅಂದ್ರೆ ಸರಿ ಹೋಗ್ಲಿಲ್ಲ, ಒಂದು ಏರು ಪದ್ಯ ಅಂತ ಹೋಗುವಾಗ ತಪ್ಪಿದೆ, ಅದನ್ನ ಈಗ ನೆನಪುಂಟು. ಅಂದ್ರೆ ಫಸ್ಟ್ ಸಲ ಒಂದು ದೊಡ್ಡ ಸಭೆಯನ್ನು ಫೇಸ್ ಮಾಡುದು, ಅದೊಂದು ಸ್ವಲ್ಪ ಭಯ ಇತ್ತು ಫಸ್ಟಿಗೆ. ಮತ್ತೆ 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 ತೊಂದರೆ ಇರಲಿಲ್ಲ. ಮತ್ತೆ 2-3 ವೇಷ ಮಾಡಿದ ಮೇಲೆ ಸರಿ ಆಯ್ತು. ಗುರುಗಳ ಮಾರ್ಗದರ್ಶನ ಅಂತ ಹೇಳಿದ್ರೆ ಒಳ್ಳೇದಿತ್ತು ನಮಗೆ, ಅಂದ್ರೆ ಸರಿಯಾಗಿ ಕಲಿಸಿಕೊಡ್ತಿದ್ರು. ಒಂದು ರೀತಿಯಲ್ಲಿ ಸ್ಟ್ರಿಕ್ಟ್ ಕೂಡ ಇದ್ರು, ಒಂದು ರೀತಿಯಲ್ಲಿ ಕೂಡ ನಮ್ಮನ್ನು ಸರಿ ನೋಡಿಕೊಳ್ತಿದ್ರು. ಅಂದ್ರೆ ಈಗ ನಾವು ರಜೆಯ ಸಮಯದಲ್ಲಿ ಅಲ್ಲಿ ಭಜನೆ ಆಗ್ತಾ ಇತ್ತು, ನಾವು ಕೇಂದ್ರದಲ್ಲಿ ನಿಂತುಕೊಳ್ತಾ ಇದ್ದೀವಿ. ಆ ಸಮಯದಲ್ಲಿ ಎಂತ ಆಗ್ತಿತ್ತು ಅಂದ್ರೆ, ಈಗ ನಾವೊಂದು 5-6 ಮಕ್ಕಳೆಲ್ಲ ನಿಂತುಕೊಂಡ್ರೆ ಗುರುಗಳು ರಾತ್ರಿ ಕೆಲವು ಪ್ರಸಂಗದ ಕಥೆಗಳನ್ನು ನಮಗೆ ಹೇಳ್ತಿದ್ರು. ಅಂದ್ರೆ ನಾವೀಗ ಬಿದ್ದುಕೊಂಡು ಹಾಗೆ ಹೀಗೆ ಇರ್ತೇವೆ, ಅವರಲ್ಲಿ ಬಂದು ಕೂತ್ಕೊಂಡು ನಮ್ಮನಿಗೆ ಮಾತನಾಡಿಸಿ ಒಂದು ಕಥೆ ಎಲ್ಲ ಹೇಳಿ ಒಂದು 11-11:30 ಆಗುವಾಗ ಎಲ್ಲರೂ ಮಲಗಿದ ಮೇಲೆ ಅವರು ಮಲಗಲಿಕ್ಕೆ ಹೋಗ್ತಿದ್ರು. ಹಾಗೆ ಕಥೆ ಹೇಳಲಿಕ್ಕೆ ಪ್ರಾರಂಭಿಸಿದ್ದು. ಹಾಗೆ ಅಂತ ಹೇಳಿ ಪ್ರೀತಿ ಇತ್ತು ಗುರುಗಳಿಗೆ, ಕಥೆ ಎಲ್ಲ ಹೇಳ್ತಿದ್ರು, ನಮಗೆ ಸರಿಯಾಗಿ ಕಲಿಸ್ತಿದ್ರು. ಮತ್ತೆ ತಪ್ಪಿದ್ರೆ ರಾತ್ರಿ ಹೇಳ್ತಿದ್ರು, ಇವತ್ತು ನೀನು ಮಾಡಿದ್ದು ತಪ್ಪಿದೆ, ಸರಿ ಮಾಡಬೇಕು ಅಂತ. ನಾವೀಗ ಕ್ಲಾಸ್ ಮಾಡುವ ಸಮಯದಲ್ಲಿ ಕೂಡ ಭಯಂಕರ ಸ್ಟ್ರಿಕ್ಟ್ ಇದ್ರು ನಮಗೆ. ಅಂದ್ರೆ ಈಗ ಎಲ್ಲಿಯಾದ್ರೂ ತಾಳ ತಪ್ಪಿತ್ತು, ಒಂದು ತಾಳ ತಪ್ಪಿದ್ದು ಅಂತ ಹೇಳಿದ್ರೆ ಯಾಕೆ ತಾಳ ತಪ್ಪಿತ್ತು, ಕಲೀಲಿಲ್ವಾ, ಹಾಗೆಲ್ಲ ಕೇಳುದು ಮಾತ್ರ ಅಲ್ಲ, 2 ಪೆಟ್ಟು ಸಹ ಬೀಳ್ತಿತ್ತು. ಹಾಗೆ ಅದೊಂದು ರೀತಿಯ ಪಯಣ ಒಳ್ಳೆ ಇತ್ತು. ಹೀಗೆ ಸ್ವಲ್ಪ ಅಭ್ಯಾಸ ಆದ ನಂತರ ನಾವು ಗುರುಗಳೊಟ್ಟಿಗೆ ತುಂಬಾ ಫ್ರೆಂಡ್ಲಿ ಆಗಿದ್ದೆವು. ಫ್ರೆಂಡ್ಲಿ ಆಗಿರುವಾಗ ಅವರ ನಮಗೆ ಹೀಗೆ ಕ್ಲಾಸ್ ಮಾಡಲಿಕ್ಕೆ ಹೇಳ್ತಿದ್ರು, ಅಂದ್ರೆ ಸಣ್ಣ ಮಕ್ಕಳಿಗೆ ಹೇಳಿಕೊಡು ಹಾಗೆ ಹೀಗೆ ಅಂತ ಹೇಳಿ. ಮತ್ತೆ ಸ್ವಲ್ಪ ಸಮಯದ ನಂತರ ವೇಷದ ಬಗ್ಗೆ ಎಲ್ಲ ಹೇಳಿಕೊಡ್ತಿದ್ರು. ಈ ಶಿಬಿರದ ಟೈಮಲ್ಲಿ ಅಂದ್ರೆ ನಾವು ಸ್ವಲ್ಪ ನಿಂತು ಸ್ವಲ್ಪ ಗುರುಗಳಿಗೆ ಕಂಫರ್ಟೇಬಲ್ ಆಗಿ ಸ್ವಲ್ಪ ಫ್ರೆಂಡ್ಲಿ ಆದ ಕಾರಣ ಗುರುಗಳು ಕೆಲವು ವೇಷದ ಬಗ್ಗೆ ನಮಗೆ ಸರಿಯಾಗಿ ಹೇಳ್ತಿದ್ರು. ಅದರ ಕಥೆಗಳು, ಅದರ ಮೂಲ, ಮತ್ತೆ ಆ ವೇಷಕ್ಕೆ ಇರುವ ಕೆಲವು ವಿಷಯಕ್ಕೆ ಒಂದೊಂದು ವೈಶಿಷ್ಟ್ಯ, ಒಂದೊಂದು ಗಾಂಭೀರ್ಯತೆ ಅಂತ ಇರ್ತದಲ್ಲ, ಅದರ ಬಗ್ಗೆ ಎಲ್ಲ ಸರಿಯಾಗಿ ಹೇಳ್ತಾ ಇದ್ರು. ನಂತರ ಕಲ್ತು ಅಭ್ಯಾಸ ಆಯ್ತು. ಈಗ ನೀವು 2ನೇ ಕ್ಲಾಸಲ್ಲೇ ಯಕ್ಷಗಾನದ ಜರ್ನಿಯನ್ನ ಸ್ಟಾರ್ಟ್ ಮಾಡಿದ್ದೀರಿ. ಸೊ ಇಲ್ಲಿಯವರೆಗೆ ಅದೊಂದು ಬಹಳ ಸುದೀರ್ಘವಾದಂತಹ ಪಯಣ ಯಕ್ಷಗಾನ ರಂಗದಲ್ಲಿ. ತುಂಬಾ ಪ್ರಸಂಗಗಳಲ್ಲಿ ನೀವು ಭಾಗವಹಿಸಿರ್ಬೋದು, ಅದರಲ್ಲಿ ತುಂಬಾ ವೇಷಗಳನ್ನ ಮಾಡಿರ್ಬೋದು. ಯಾವ್ದೆಲ್ಲ ವೇಷ ಮಾಡಿದ್ದೀರಿ? ನಾನು ಈಗ ಪುಂಡು ವೇಷ ಅಧಿಕವಾಗಿ ಮಾಡುವುದು, ಬಾಕಿ ವೇಷ ಕೂಡ ಮಾಡ್ತೇನೆ. ಆದ್ರೆ ಪುಂಡು ವೇಷಕ್ಕೆ ಸ್ವಲ್ಪ ಹೊತ್ತು ಜಾಸ್ತಿ ಕೊಡ್ತೇನೆ. ಅಂದ್ರೆ ಬಬ್ರುವಾಹನ ಕಾಳಗದ ಬಬ್ರುವಾಹನ, ಮತ್ತೆ ಅಗ್ರಪೂಜೆಯ ಕೃಷ್ಣ, ಮತ್ತೆ ದೇವಿ ಮಹಾತ್ಮೆಯಲ್ಲಿ ಇದ್ರೆ ಚಂಡಮುಂಡರು. ದೇವಿ ಮಹಾತ್ಮೆಯಲ್ಲಿ ಒಂದು ಎಲ್ಲ ರೀತಿಯ ವೇಷಗಳನ್ನು ಮಾಡಿದ್ದೇನೆ. ಬಣ್ಣದ ವೇಷ ಬಿಟ್ಟು ಬಾಕಿ ಎಲ್ಲ ರೀತಿಯ ವೇಷಗಳನ್ನು ಮಾಡಿದ್ದೇನೆ. ಮತ್ತೆ ಹಾಸ್ಯ ಅದು ಮಾಡ್ತೇನೆ.
ಒಂದು ಪುಂಡು ವೇಷ, ಅಧಿಕವಾಗಿ ನಾವು ಪುಂಡು ವೇಷ ಮಾಡುದು. ಈಗ ಯಕ್ಷಗಾನ ಕ್ಷೇತ್ರ ಅಂತ ಬಂದಾಗ ತುಂಬಾ ಹೊಸ ಹೊಸ ಪ್ರಯೋಗಗಳನ್ನ ಮಾಡ್ತಾರೆ. ಈಗ ಮಾತುಗಾರಿಕೆ ಇರ್ಬೋದು, ಭಾಗವತಿಕೆ ಶೈಲಿ ಇರ್ಬೋದು, ನಾಟ್ಯ ಇರ್ಬೋದು, ಬೇರೆ ಬೇರೆ ರೀತಿಯ ಹೊಸ ಪ್ರಯೋಗಗಳನ್ನ ಮಾಡ್ತಾರೆ. ಸಾಂಪ್ರದಾಯಿಕವಾಗಿ ಕೂಡ ಮಾಡ್ತಾರೆ, ಅದರೊಟ್ಟಿಗೆ ಹೊಸ ಪ್ರಯೋಗವನ್ನು ಕೂಡ ಮಾಡ್ತಾರೆ. ನೀವೇನಾದ್ರೂ ಹೊಸ ಪ್ರಯೋಗವನ್ನ ಮಾಡಿದ್ದೀರಾ ಅಂತ? ನಾನು ಹೊಸ ಪ್ರಯೋಗ ಮಾಡಿದ್ದೇನೆ. ಅಂದ್ರೆ ಈಗ ನಾವು ಚಂಡಮುಂಡರ ಒಂದು ಸೀನ್ ಬರುವಾಗ ಅಲ್ಲಿ ದೇವಿಯ ವರ್ಣನೆ ಉಂಟು. ಆಗ ಈ ಅಮ್ಮುಂಜೆಯವರು, ಬೆಳ್ಳಿಪಾಡಿಯವರು ಮೊದಲು ಹೇಳ್ತಾ ಒಂದು ಪಟ 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 ಅಂತ ಒಂದು ಹೊಗಳುವ ಸೀನ್ ಉಂಟು. ಅದು ನನಗೆ ಭಯಂಕರ ಒಂದು ಸ್ಟ್ರೈಕ್ ಆದಂತ ಸೀನ್. ಅದಾದ ನಂತರ ಅದನ್ನು ನೆಕ್ಸ್ಟ್ ಯೂಸ್ ಮಾಡಿದ್ದು ಅಕ್ಷಯ್ ಮೂಡಬಿದ್ರೆ ಅಂತೇಳಿ, ಅವರು ಕೂಡ ಹಾಗೆ ಪಟ 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 ಅಂತ ಹೇಳ್ತಾ ಇದ್ರು. ಅದನ್ನು ಕಾಪಿ ಮಾಡಿ ನಾವು 2-3 ಕಡೆ ಹೇಳಿದ್ದೇವೆ. ಅಂದ್ರೆ ನಾನು ಮತ್ತು ನನ್ನೊಬ್ಬ ಸ್ಕಂದ ಅಂತ ನನ್ನೊಬ್ಬ ಪಾರ್ಟ್ನರ್ ಇದ್ದಾನೆ ಯಕ್ಷಗಾನದಲ್ಲಿ, ನಾವಿಬ್ರು ಕೂಡ ಅದನ್ನು ಹೇಳಿದ್ದೇವೆ. ಆದ್ರೆ ಅದು ಕಾಪಿ ಆಯ್ತು. ಈಗ ನಾವೆಂತಾದ್ರೂ ಸ್ವಂತ ಮಾಡ್ಬೇಕಲ್ಲ ಅಂತೇಳಿ ಹೀಗೆ ನಾನೊಂದು ಬರ್ದದ್ದಿದೆ, ಮೊಬೈಲಲ್ಲಿ ಉಂಟು, ಜಸ್ಟ್ ಹೇಳ್ತೇನೆ. ಅಂದ್ರೆ ಅದು ಅದೇ ದೇವಿಯನ್ನು ನೋಡಿದಾಗಿ ನಾನು ಹೇಳ್ತೇನೆ. ಕದಂಬ ವನಾಂತರ್ಗತೆ ಶತ್ರುಮಿದಂ ಮಧುರಗಾನವು ಮನೋಮಂದಿರ ಉದಿತ ಮೌನಮಯ ವಿಸ್ಮಯವು ದೂರ ದಿಗಂತೆ ದೃಶ್ಯಮಾನ ದಿವ್ಯ ಸುಂದರ ರೂಪವು ನಯನಪತಿ ನಿರೂಪಿತ ನವಚಾರು ಪ್ರಭೆಯು ಹೇಮದೋಲಾಯಂ ದೋಲಾಯಮಾನ ಚಂದ್ರಿಕಾವು ಚಲನೆ ಮೃದುಲ ಲಲಿತ ಲಯಸ್ಫೂರ್ಣವು ಮಂದಸ್ಮಿತೆ ಮಧುರ ಮೌನ ರಮ್ಯತೆಯು ಮನಸಿಜ ಮನಸಿ ಮಧುಮಯ ಕನಸಲಹರಿಯು ಕೇಶಪಾಶೆ ಕಾಳರಾತ್ರಿ ಸಮಗಾಢತೆಯು ಕಾಂಚನ ಕಾಂತಿಯಲ್ಲಿ ದಿವ್ಯ ಪ್ರಭಾಮಯತೆಯು ನೀಲ ನಯನ ಯುಗಳಿ ನಾಟ್ಯ ಮೃದು ನೆರಳು ನೋಟ ಮಾತ್ರೆ ಬಂಧಿತ ಮನೋ ಮಧುರ ಮೋಹವು ಬಿಂಬಾದರೆ ರಕ್ತಿಮ ಸೌಂದರ್ಯ ರಸವು ವಚನೋದ್ಗಮೆ ಮಧುಸಿಕ್ತ ಸುಸ್ಸರ ಲಹರಿಯು ಗಾನಧಾರಾಯ ಸರಸ್ವತಿ ವೀಣಾ ನಾದವು ಗಂಧವಾಹಿನಿ ವಾಯುವಲಿ ಸಂಗೀತ ಪರಿಮಳವು. ತುಂಬಾ ಚೆನ್ನಾಗಿ ಪ್ರಸ್ತುತಪಡಿಸಿದ್ದೀರಿ, ಜೊತೆಗೆ ತುಂಬಾ ಚೆನ್ನಾಗಿ ಬರ್ದಿದ್ದೀರಿ ಕೂಡ. ನಿಮ್ಮ ಇನ್ನೊಂದು ಪ್ರತಿಭೆಯ ಮಜಲಿಗೆ ಬರಬೇಕಾದ್ರೆ ಬರವಣಿಗೆಯಲ್ಲಿ ನೀವು ಈಗಾಗಲೇ ಪ್ರಸ್ತುತಪಡಿಸಿದ ಆ ಒಂದು ಪದ್ಯವನ್ನು ಚೆನ್ನಾಗಿ ಹೇಳಿದ್ರಿ. ಅದಲ್ಲದೆ ಬೇರೆ ಯಾವೆಲ್ಲ ರೀತಿಯ ಸಾಹಿತ್ಯವನ್ನ ನೀವು ಬರ್ದಿದ್ದೀರಿ? ನಾನು ಬರವಣಿಗೆ ಅಂತ ಅಷ್ಟು ನಾನು ಫೋಕಸ್ ಮಾಡಿದ ಸ್ಥಳ ಅಲ್ಲ ಬರವಣಿಗೆ ಅಂತ ಹೇಳೋದು. ಅಂದರೆ ನಾನು ಸ್ಟಾರ್ಟ್ ಮಾಡಿದ್ದು ಅಂತ ಹೇಳಿದ್ರೆ ಈ ಶಾಲೆಯಲ್ಲಿ ಕಲೋತ್ಸವಕ್ಕೆಲ್ಲ ಬರುವಾಗ ಈ ಕವಿತಾ ರಚನೆ, ಕಥಾ ರಚನೆ ಹಾಗೆಲ್ಲ ಜಸ್ಟ್ ಪಾರ್ಟಿಸಿಪೇಟ್ ಮಾಡ್ತಿದ್ದೆ ಅಷ್ಟೇ. ಅದಕ್ಕೆ ಅಂತೇಳಿ ಫೋಕಸ್ ಕೊಡಲಿಲ್ಲ. ಆದರೆ ಬರವಣಿಗೆ ಇಷ್ಟ. ಅಂದರೆ ಅದು ಈಗ ಒಬ್ಬರು ಹೇಳಿದಾಗ ತಕ್ಷಣ ನಿನಗೆ ಬರಿಬೇಕು ಆಗ ಸಾಧ್ಯವೇ ಆಗೋದಿಲ್ಲ. ಒಂದು ವಿಷಯ, ಈಗ ಒಬ್ರು ವಿಷಯ ಕೊಡ್ತಾರೆ, ನೀನು ಇದರ ಬಗ್ಗೆ ನೀನು 1-2 ಲೈನ್ ಬರಿಬೇಕು. ನಂಗೆ ಎಂತ ಮಾಡಿದ್ರು ಬರೀಲಿಕ್ಕೆ ಆಗುದೇ ಇಲ್ಲ. ಅದು ಕವಿತೆ ಆಗಲಿ ಕಥೆ ಆಗಲಿ ಎಂಥದ್ದು ಬರೀಲಿಕ್ಕೆ ಆಗೋದಿಲ್ಲ. ಅದು ನಾನು ಹೀಗೆ ಕೂತ್ಕೊಂಡಿರುವಾಗ ಟಕ್ಕ ಯಾವುದಾದ್ರೂ ಒಂದು ಟಾಪಿಕ್ ಬರಬೇಕು. ಅಂದರೆ ಈಗ ಪ್ರಸ್ತುತವಾಗಿ ಅಂತ ಹೇಳಿದಾದ್ರೆ ಈಗ ತುಂಬ ಪ್ರೊಟೆಸ್ಟ್ ಎಲ್ಲ ನಡೀತಾ ಉಂಟಲ್ಲ, ಈಗ ಅದರ ಬಗ್ಗೆ ಒಬ್ರು ಬರಲಿಕ್ಕೆ ಹೇಳಿದ್ರೆ ನಂಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ಈಗ ನಾನೇ ಹೀಗೆ ಕೂತ್ಕೊಂಡಿರುವಾಗ ಏನಾದರೂ ಒಂದು ಸಣ್ಣ ವಿಷಯ, ಈಗ ಎಂತಾದಲ್ಲಿ ಅದೊಂದು ಸಣ್ಣ ವಿಷಯ ಸಿಕ್ಕಿದ್ರೆ ಸಾಕು, ಆಗ ಓಕೆ ನಾನೀಗ ಎಂತಾದರೂ ಬರಿತೇನೆ. ಅಷ್ಟಲ್ಲದೆ ಬೇರೆ ಜಾಸ್ತಿಯಾಗಿ ಫೋಕಸ್ ಮಾಡಲಿಲ್ಲ. ಹಾಗೆ ನಾನೀಗ +1 ಮತ್ತು +2 ನಾನು ಶ್ರೇಣಿಯಲ್ಲಿ ಇರುವಾಗ ನನಗೆ ಒಬ್ರು ಕನ್ನಡ ಸಾರ್ ಇದ್ರು, ಸುಭಾಷ್ ಪಟ್ಟಾಜ್ ಅಂತೇಳಿ. ಅವರೊಬ್ರು ಕವಿ. ಈಗ ನನಗೆ ಅವರು ಸ್ವಲ್ಪ ಅಂದರೆ ಈ ಕನ್ನಡಕ್ಕೆ ಸ್ವಲ್ಪ ಒತ್ತು ಕೊಟ್ಟು ಒಳ್ಳೆ ಪ್ರೋತ್ಸಾಹ ಕೊಟ್ಟಿದ್ದಾರೆ. ನನಗೆ ಅಲ್ಲಿರುವಾಗಲೇ ನಾನು ಸಬ್ ಡಿಸ್ಟ್ರಿಕ್ಟಲ್ಲಿ ಮತ್ತು ಡಿಸ್ಟ್ರಿಕ್ಟಲ್ಲಿ ಕವಿತಾ ರಚನೆಗೆ ಪ್ರಥಮ ಸ್ಥಾನ ಪಡೆದಿದ್ದೇನೆ. ಅದು ಕೂಡ ಹಾಗೆ, ನಾನಲ್ಲಿಗೆ ಹೋದಾಗ ಒಂದು ಟಾಪಿಕ್ ಕೊಟ್ಟರು ಕೊಡುವಾಗ ನನಗೆ ಬರಲಿಕ್ಕೆ ಸಾಧ್ಯ ಆಗಲಿಲ್ಲ. ನನಗೊಂದು ಲಾಸ್ಟಿಗೆ ಒಂದು ಇಷ್ಟು ಗಂಟೆ ಅಂತ ಇರ್ತದಲ್ಲ, ಒಂದು ಲಾಸ್ಟ್ ಒಂದು 5-10 ನಿಮಿಷ ಇರುವಾಗ ಫ್ಲ್ಯಾಶ್ ಆಗೋದು, ಇದು ಹೀಗೆ ಬರೆಯುವ ಅಂತ. ಹಾಗೆ ಜಸ್ಟ್ ಗೀಚಿದ್ದು ಅಷ್ಟೇ. ಬಾಕಿ ಅದಕ್ಕೆ ಅಂತೇಳಿ ನಾನು ಅಷ್ಟು ಮಹತ್ವ ಕೊಡಲಿಲ್ಲ. ಅಮ್ಮ ಎಲ್ಲ ಹೇಳ್ತಾರೆ ನಿಂಗೆ ಅದು ಕಂಟಿನ್ಯೂ ಮಾಡ್ಬೋದಿತ್ತು, ಬರಿಬೋದಿತ್ತು ಅಂತೇಳಿ. ನನಗೆ ಅಷ್ಟು ಇಂಟ್ರೆಸ್ಟ್ ಅಂತಿಲ್ಲ, ಬರಿತೇನೆ ಅಷ್ಟೇ. ಅದಕ್ಕೆ ಅಂತೇಳಿ ಒತ್ತು ಕೊಡಲಿಲ್ಲ. ಮತ್ತು ಕತೆ ಹಾಗೆ, ನಾನು ಕತೆ ಬರಿತೇನೆ. ಕತೆ ಬರೆಯುವುದು ಅಂತ ಹೇಳಿದರೆ ಈಗ ನಾವು ಕತೆ ಪುಸ್ತಕದಲ್ಲಿ ಓದ್ತೇವಲ್ಲ, ಹಾಗೆಲ್ಲ ಕತೆ ಬರೆಯೋದು. ನಾನು ನನ್ನದೇ ಬೇರೆ ರೀತಿ, ಅಂದರೆ ಒಬ್ಬರು ಒಂದು ಸಿನಿಮಾಕ್ಕೆ ಕತೆ ಬರೀತಾರಲ್ಲ, ಒಂದು ಶಾರ್ಟ್ ಫಿಲ್ಮ್, ಆ ಟೈಪಲ್ಲಿ. ಅಂದರೆ ನಾನು ಇಮ್ಯಾಜಿನ್ ಮಾಡೋದು ಅಂದರೆ ಹೀಗೆ ಆಗ್ಬೋದು, ಹೀಗೆ ಆಗ್ತದೆ, ಹಾಗೆ ಕತೆ ಬರೀತಾರೆ, ಸೀನ್ ಬೈ ಸೀನ್ ಆ ಟೈಪ್. ನನಗೆ ಫುಲ್ಲಾಗಿ ಕತೆ ಬರಲಿಕ್ಕೆ ಆಗೋದಿಲ್ಲ. ಬರಿತೇನೆ ಅಂದರೆ ಅಷ್ಟೇ, ಅಷ್ಟು ಫೋಕಸ್ ಅದಕ್ಕೆ ಕೊಡಲಿಲ್ಲ. ಈಗ ನಿಮಗೆ ಯಕ್ಷಗಾನ, ಬರವಣಿಗೆ ಇದಲ್ಲದೆ ಬೇರೆ ಯಾವುದೆಲ್ಲ ಕ್ಷೇತ್ರದಲ್ಲಿ ಹವ್ಯಾಸ ಅಂತ ಇದೆ? ಹವ್ಯಾಸ ಅಂದರೆ ಒಂದು ಸ್ಪೋರ್ಟ್ಸಲ್ಲಿ, ಮತ್ತು ನಮ್ಮ ಈ ಗ್ರಾಫಿಕ್ ಡಿಸೈನಿಂಗ್, ಫೋಟೋ ಎಡಿಟಿಂಗ್ ಅದೆಲ್ಲ ನನಗೆ ಭಯಂಕರ ಇಂಟ್ರೆಸ್ಟ್ ಜಾಸ್ತಿ ಉಂಟು. ಈಗ ಕ್ರೀಡೆ ಅಂತ ಬಂದಾಗ, ಸ್ಪೋರ್ಟ್ಸ್ ಅಂತ ಬಂದಾಗ
ಅದರಲ್ಲಿ ಯಾವ ರೀತಿ ನಿಮಗೆ ಸಾಧನೆ ಎಲ್ಲ ಮಾಡಿದ್ದೀರಿ? ಅಂದರೆ ನನಗೆ ಕ್ರೀಡೆಯಲ್ಲಿ ಈಗ ಕ್ರಿಕೆಟ್ ಭಯಂಕರ ಇಷ್ಟ. ಅದಕ್ಕಿಂತ ಮೊದಲು ನಾನು ಶಾಲೆಯ ದಿವಸಗಳಲ್ಲಿ ಹೋಗ್ತಾ ಇದ್ದೆ, ಅಂದರೆ 100 ಮೀಟರ್ ರೇಸ್, 200 ಸ್ಪ್ರಿಂಟಿಂಗಲ್ಲಿ ಹೋಗ್ತಾ ಇದ್ದೆ. ಅದಾದ ನಂತರ ಆಗಲೇ ಇತ್ತು ನನಗೆ ಅಂದರೆ ಒಂದು ಕ್ರಿಕೆಟಿಗೆ ಹೋಗ್ಬೇಕಂದ್ರೆ 2 ಪ್ಯಾಡ್ ಕಟ್ಟಿ ಮತ್ತು ಕೈಗೆ ಗ್ಲೌಸ್ ಎಲ್ಲ ಹಾಕಿ ಹೆಲ್ಮೆಟ್ ಎಲ್ಲ ಹಾಕಿ, ನಾನು ಅಮ್ಮನ ಹತ್ರ ಸಣ್ಣದಿರುವಾಗಲೇ ಹೇಳ್ತಿದ್ದೆ ನಮ್ಮನೆಯಲ್ಲಿ ಅದು ಕೋಚಿಂಗಿಗೆಲ್ಲ ಕಳಿಸ್ಬೋದಿತ್ತಲ್ಲ ಅಂತ. ಆಗ ಆ ಟೈಮಲ್ಲಿ ಆದರೆ ಈಗ ಹತ್ತಿರದಲ್ಲಿ ಎಲ್ಲಿ ಇರಲಿಲ್ಲ. ಈಗಾದರೆ ಸ್ವಲ್ಪ ಈ ಕಾಸರಗೋಡು ಮತ್ತು ಬದಿಯಡ್ಕ ಆ ಸೈಡ್ ಎಲ್ಲ ಪ್ರಾರಂಭ ಆಗಿದೆ. ಆ ಇಂಟ್ರೆಸ್ಟ್ ಆಗಲೇ ಇತ್ತು. ಅದು ಈ ಶೇಣಿಗೆ ಬರುವಾಗ ಒಂದು ಚಾನ್ಸ್ ಸಿಕ್ಕಿತ್ತು ನಮಗೆ ಕ್ರಿಕೆಟ್ ಆಡಲಿಕ್ಕೆ. ಅಂದರೆ ಶೇಣಿಯಿಂದ ಒಂದು ಟೀಮ್ ಕೊಂಡೋಗ್ತಾರೆ, ಸಬ್ ಡಿಸ್ಟ್ರಿಕ್ಟ್ ಕ್ರಿಕೆಟ್ ಟೀಮ್ ಅಂತೇಳಿ, ಅದು ಸ್ಟಿಚ್ ಬಾಲಲ್ಲಿ ಆಡೋದು. ಆಗ ಒಂದು ಡ್ರೀಮ್ ಕಂಪ್ಲೀಟ್ ಆದಾಗೆ ನಾವೊಂದು ಹೆಲ್ಮೆಟ್ ಹಾಕೋದು, ಗ್ಲೌಸ್ ಹಾಕಿ ಬ್ಯಾಟ್ ಹಿಡಿಯೋದು, ಅದು ಅಲ್ಲಿಂದ ತೊಡಗಿದ್ದು, ಅಲ್ಲಿಂದ ಸ್ಟಾರ್ಟ್ ಆದ್ದು. ಆದರೆ ಅದು ಫಸ್ಟ್ ಕಟ್ಟಿಕೊಂಡು ಹೋದ ಫಸ್ಟ್ ಬಾಲಿಗೆ ನಾನು ಔಟ್ ಆಗಿದ್ದೇನೆ. ಅದೊಂದು ಫನ್ನಿ ಇನ್ಸಿಡೆಂಟ್ ಆಗಿತ್ತು. ಅದಾದ ನಂತರ ನನಗೆ ಚಾನ್ಸಸ್ ತುಂಬ ಸಿಗಲಿಕ್ಕೆ ಸ್ಟಾರ್ಟ್ ಆದ್ದು ಗೌರ್ಮೆಂಟ್ ಕಾಲೇಜಿಗೆ ಸೇರಿ. ನಾನು ಅದಕ್ಕೆ ಥ್ಯಾಂಕ್ಸ್ ಅಂತ ಹೇಳಿಕ್ಕಿರೋದು ಫಾಯಿಜ್ ಅಂತ ಒಬ್ಬ ಇದ್ದೇನೆ, ಅಂದರೆ ಕೇರಳ ಟೀಮಿಗೆ ಅದರ ಟ್ರೈನಿಂಗ್ ಕ್ಯಾಂಪಲ್ಲಿದ್ದವ. ಅವನಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದರೆ ನಾನೊಂದು ಬಿಗಿನರ್ ಆಗಿ ಕಾಲೇಜ್ ಟೀಮಿಗೆ ಸೇರುವಾಗ ನನಗೆ ಫುಲ್ ನಾನು ಬಾಲಿಂಗಲ್ಲಿದ್ದು ಸ್ಪಿನ್ನರ್ ಆಗಿ ಸೇರಿದ್ದು, ನನಗೆ ಫುಲ್ ಗೈಡೆನ್ಸ್ ಕೊಟ್ಟದ್ದು ಅವನೇ. ಹಾಗೆ 3 ವರ್ಷ ಟೀಮಲ್ಲಿ ಆಡಿದ್ದೇವೆ. 3 ವರ್ಷದಲ್ಲಿ 1 ವರ್ಷ ರನ್ನರ್ಸ್, 2 ವರ್ಷ ಸೆಕೆಂಡ್ ರನ್ನರ್ಸ್ ಆಗಿದ್ದೇವೆ. ಅದಾದ ನಂತರ ನನಗೆ ಬಾಕಿ 2 ಕ್ಲಬ್, ಅಂದರೆ ಕಾಸರಗೋಡು ಕ್ರಿಕೆಟ್ ಅಸೋಸಿಯೇಷನ್ನ ಅದರಲ್ಲಿ ನಡೆಯುವ ಒಂದು ಕ್ರಿಕೆಟ್ ಮ್ಯಾಚ್ ಉಂಟು, ಮಾನ್ಯದಲ್ಲಿ ನಡೆಯೋದು. ಅದರಲ್ಲಿ ಕ್ಲಬ್ಬಿನ ಪರವಾಗಿ ಆಡಲಿಕ್ಕೆ ಚಾನ್ಸ್ ಸಿಕ್ಕಿತ್ತು. ಅದು ಇವನ ಇದರಿಂದ, ಫಾಯಿಜ್ನ ಇದರಿಂದ ನನಗೆ ಸಾಧ್ಯವಾದ್ದು. ಮತ್ತು ಆ ಟೈಮಲ್ಲಿ ನನಗೆ ತುಷಾರ್ ಮತ್ತು ಫರ್ಹಾನ್ ಮತ್ತು 2-3 ಪ್ಲೇಯರ್ಸ್ ಇದ್ದಾರೆ, ಅವರು ಫುಲ್ಲು ಸಪೋರ್ಟಿವ್ ಇದ್ದರು. ಅಂದರೆ ಈಗ ನಾವು ಫಸ್ಟ್ ಬಿಗಿನರ್ ಆಗಿ ಹೋಗುವಾಗ ಬೈಯುವುದು ಅದೆಲ್ಲ ಇತ್ತು. ಆದರೆ ನಮ್ಮನ್ನೆಲ್ಲ ನೋಡಿಕೊಳ್ತಿದ್ದಂದು ತಮ್ಮನ ರೀತಿ, ಮತ್ತು ನಮ್ಮ ಕಾಸರಗೋಡು ಆದ ಕಾರಣ ತಮ್ಮನ ರೀತಿ, ಮತ್ತು ಕ್ರಿಕೆಟಲ್ಲಿ ಇಂಟ್ರೆಸ್ಟ್ ಇದ್ದರೆ ಬಾ ಹೇಳು ನಾವು ಕಳಿಸುವ ಹಾಗೆಲ್ಲ ಹೇಳ್ತಾ ಇದ್ರು. ಅದಾದಲ್ಲಿ ಕ್ರಿಕೆಟಲ್ಲಿ ಜಾಸ್ತಿ ಆಯಿತು. ಆಗ 3 ವರ್ಷ ಎಕ್ಸ್ಪೀರಿಯನ್ಸ್ ಆಗಿ ಮತ್ತೆ ಕ್ರಿಕೆಟ್ ಟೀಮಲ್ಲಿ ಒಂದು ಸೀನಿಯರ್ ಇದಾದ ಮೇಲೆ ಫುಲ್ ಅದರಲ್ಲೇ ಆಯಿತು. ಅಂದರೆ ಈಗ ನಾನು ಗೌರ್ಮೆಂಟ್ ಕಾಲೇಜಲ್ಲಿ ಇದ್ದೇನೆ, ಟೀಮ್ ಉಂಟು. ಆಗ ಸೀನಿಯರ್ ಪ್ಲೇಯರ್ ಆಗಿ ಆಡೋದು ಒಂದು ಹ್ಯಾಪಿ. ಈಗ ಒಂದು ಪ್ರತಿಭೆ ಅಂತ ಹೇಳುವಾಗ ಅದಕ್ಕೆ ಒಂದು ಪ್ರೋತ್ಸಾಹ, ಗೌರವ ಇದೆಲ್ಲ ಸಿಗುವಂಥದ್ದು ಸಹಜ. ಈಗ ನಿಮಗೆ ಯಾವ ರೀತಿಯಲ್ಲಿ ಪ್ರೋತ್ಸಾಹಗಳು ಅಥವಾ ನಿಮಗೆ ಒಂದು ನೆನಪಿನಲ್ಲಿ ಉಳಿಸಿಕೊಳ್ಳುವಂತಹ ಘಟನೆಗಳು, ಹೃದಯಕ್ಕೆ ಹತ್ತಿರವಾದಂತಹ ಘಟನೆಗಳು ಏನಾದರೂ ನಿಮ್ಮ ನೆನಪಿನ ಬುತ್ತಿಯಲ್ಲಿದ್ದರೆ ದಯವಿಟ್ಟು ತಿಳಿಸ್ತೀರಾ? ನೆನಪಿನ ಬುತ್ತಿಯಲ್ಲಿ ಅಂತ ಹೇಳುವಾಗ, ಈಗ ಒಂದು ಯಕ್ಷಗಾನ ಕಲಾವಿದ ಆದ ಮೇಲೆ, ಯಕ್ಷಗಾನ ಕಲಾವಿದ ಅಂತ ಹೇಳುವಾಗ ಜನರು ನಮ್ಮನ್ನು ಗುರುತಿಸ್ತಾರೆ. ಅಂದರೆ ಎಲ್ಲಿ ಹೋದ್ರು ಆಯನೋಲು ತೂತೇನೆ ಹೈ ಈ ಯಕ್ಷಗಾನ ವೇಷ ಪಾಡ್ಪಾರತ್ತ, ಅದು ಹೇಳುವಾಗ ಭಯಂಕರ ಖುಷಿ ಆಗ್ತದೆ. ಮತ್ತೆ ನನಗೆ ಭಯಂಕರ ನೆನಪಿನಲ್ಲಿರೋದು ಅಂದರೆ ಅದು ಹಾಗೆ ಮರೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳೋದು, ಅಂದರೆ ಕಣ್ಣೂರು ಯೂನಿವರ್ಸಿಟಿ ಕಲೋತ್ಸವ. ಅಂದರೆ ನಾನು ಫಸ್ಟ್ ಇಯರ್, ನನಗೆ ಕಲೋತ್ಸವದ ಬಗ್ಗೆ ಎಂತ ಗೊತ್ತಿರಲಿಲ್ಲ. ಯಕ್ಷಗಾನ ಟೀಮ್ ಕೊಂಡೋಗ್ತಾರೆ, ಗೌರ್ಮೆಂಟ್ ಕಾಲೇಜಿಂದ ಕೊಂಡೋಗ್ತಾರೆ, ಅದು ಹೇಗಿರ್ತದೆ ಅಂತ ಗೊತ್ತಿರಲಿಲ್ಲ. ನಾನು ಒಂದು ಕಾಲೇಜಿಗೆ ಸೇರೋಕ್ಕಿಂತ ಮುಂಚೆ ನನ್ನ ಫ್ರೆಂಡ್ಸ್ ಸೀನಿಯರ್ಸ್ ಅಲ್ಲಿದ್ದರು, ಅವರೆಲ್ಲ ಹೇಳ್ತಾರೆ ಈ ಬಲ್ಲ ಕಾಲೇಜಿಗೆ ಬಲ್ಲ ಎಂಕ್ಲಿನ ಯಕ್ಷಗಾನ ಟೀಮು ಸ್ಟ್ರಾಂಗ್ ಹಾಕೊಂಡು ಯಕ್ಷಗಾನ ಎಂಕ್ಲ ಗೆಲ್ಪ. ನನಗೊಂದು ಆಸೆ ಆಯಿತು, ಹೋಗುವ ಟೀಮ್ ಗೆಲ್ತದೆ ಅಂತಲೇ, ನನ್ನ ವೇಷ ಒಳ್ಳೆದಾಗ್ಬೋದು, ಅಲ್ಲಿ ಹೋಗಿ ಪ್ರೈಸ್ ಎಲ್ಲ ಸಿಗ್ತದೆ ಹಾಗೆ ಹೀಗೆ ಅಂತ. ನಾನು ಫಸ್ಟು ಹೋದಾಗ ಯಕ್ಷಗಾನ ಟೀಮ್ ಕೊಂಡೋಗಿ ನಾವು ಸೋತದ್ದು ಒಂದು ಮಲಯಾಳ ಟೀಮಿನ ಮುಂದೆ. ಅಂದರೆ ಲಾಸ್ಯ ಕಾಲೇಜ್ ಅಂತ ಹೇಳೋ ಒಂದು ಕಾಲೇಜ್, ಅಲ್ಲಿಯ ವಿದ್ಯಾರ್ಥಿಗಳು ಅವರು ಒಳ್ಳೆ ರೀತಿಯಲ್ಲಿ ಪ್ರದರ್ಶಿಸಿದ್ರು ಯಕ್ಷಗಾನ, ಒಳ್ಳೆ ರೀತಿಯಲ್ಲಿ, ಅಂದರೆ ಕನ್ನಡ ಕಲಿತು ಒಳ್ಳೆ ರೀತಿಯಲ್ಲಿ ಪ್ರದರ್ಶನ ಮಾಡಿ. ಅದಾಗಿ ನಾವು ಅಲ್ಲಿ ಥರ್ಡ್ ಬಂದದ್ದು. ಅದಾಗಿ ನಾವು ಎಲ್ಲ ಕಳೆದು ಈಚೆ ಬರುವಾಗ ನಮಗೊಂದೊಂದೇ ಕೇಳಲಿಕ್ಕೆ ಸ್ಟಾರ್ಟ್ ಆಗಿದೆ, ಅಂದರೆ ಒಂದು ಮಲಯಾಳ ಟೀಮಿನ ಮುಂದೆ ಒಂದು ಸೋತದಲ್ವ ನೀವು, ಆ ಹುಡುಗಿಯರ ಟೀಮಿನ ಮುಂದೆ ಸೋತದಲ್ವ, ಗಂಡು ಮೆಟ್ಟಿದ ಕಲೆ ಅಂತ ಹೇಳಿ ಎಲ್ಲ ನೀವು ಹೀಗೆಲ್ಲ ಹೇಳಿದ ಮೇಲೆ ನಿಮಗೊಂದು ಕನ್ನಡ ಇದ್ದು ನಿಮಗೆ ಗೆಲ್ಲಿಕ್ಕಾಗಲಿಲ್ಲಲ್ಲ ಅಂತ. ಅದು ಈ ಒಂದು ಕೋಪ ಬರುವ ಸನ್ನಿವೇಶ, ಅದೆಲ್ಲ ಕೇಳೋ ಭಯಂಕರ ಕೋಪ ಬರ್ತಾಯಿತ್ತು. ಹಾಗಾಗಿ ನಾನು ಸೆಕೆಂಡ್ ಇಯರ್ ಇರುವಾಗ ಎಂಥ ಚೇಂಜಸ್ ಮಾಡಬೇಕು ಅಂತೇಳಿ ನಾವು ಟೀಮಲ್ಲೆಲ್ಲ ನಿರ್ಧರಿಸಿ ಗುರುಗಳನ್ನು ಚೇಂಜ್ ಮಾಡಿ, ಗುರುಗಳು ಹಿಮ್ಮೇಲೆ ಎಲ್ಲ ಚೇಂಜ್ ಮಾಡಿದ್ರು. ನಮಗೆ ಗುರುಗಳು ಅಂತ ಬಂದದ್ದು, ಕಲಿಸ್ಲಿಕ್ಕೆ ಬಂದದ್ದು ಬಾಲಕೃಷ್ಣ ಇಳ್ಕನ್ ಅಂತೇಳಿ ಅವರು, ಮತ್ತು ನಾರಾಯಣ ಶರ್ಮಣ್ಣ ಅಂತ ಹೇಳುವವರು, ಅವರು ಭಾಗವತಿಗೆ ಬಂದರು.
ವರ್ಷಿತಣ್ಣ ಚೆಂಡೆಗೆ ಬಂದರು, ಮತ್ತೆ ಸ್ಕಂದ ಕಾಟುಕ್ಕೆ ಮದ್ದಳೆಗೆ ಬಂದರು. ಇವರೆಲ್ಲ ಫುಲ್ಲು ಪ್ರಾಕ್ಟೀಸ್ ಮಾಡಿ, ಅಂದರೆ ನಮಗೊಂದೇ ಇದ್ದದ್ದು ಹೇಗಾದರೂ ಗೆಲ್ಲೇಬೇಕು ಅಂತ ಹೇಳಿ. ಅಂದರೆ ಕಳೆದ ವರ್ಷ ಅಷ್ಟೆಲ್ಲ ಕೇಳಿದ್ದೇವಲ್ಲ, ಅಂದರೆ ಈ ವರ್ಷ ಗೆಲ್ಲೇಬೇಕು ಅಂತ ಹೇಳಿ ಅದು ಬರ್ದಿಟ್ಟಾಗೆ ನಾವು ಗೆದ್ದಾಗಿತ್ತು. ಅಂದರೆ ಅಷ್ಟು ನಾವು ಬಂದ ಕಷ್ಟಕ್ಕೆ ನಾವು ಗೆದ್ದಿದ್ದೇವೆ. ಅದಾಗಿ ನಂತರ ನಾನು ಥರ್ಡ್ ಇಯರ್ ಇರುವಾಗಲೂ ಕೂಡ ನಾವು ಗೆದ್ದೆವು. ಅದೊಂದು ಮರಿಲಿಕ್ಕೆ ಸಾಧ್ಯವಾಗದ ಇದು ಕ್ಷಣ ಯಕ್ಷಗಾನದ ವಿಷಯದಲ್ಲಿ. ಮತ್ತೆ ಹೀಗೆ ನಮ್ಮನ್ನು ಗುರುತಿಸುವುದು ಅದೊಂದು ಖುಷಿ ಆಗ್ತದೆ. ಯಕ್ಷಗಾನದಲ್ಲಿದ್ದವ ಅಲ್ಲಿ ನೋಡಿದ್ದೇನೆ, ವೇಷ ಒಳ್ಳೆಯದು ಮಾಡಿದ್ದೇವೆ ಹಾಗೆಲ್ಲ ಹೇಳುವಾಗ ಖುಷಿ ಆಗ್ತದೆ. ಅಂದರೆ ನಾನೀಗ ಚಂಡಮುಂಡರು ಮಾಡಿ ಬಂದ ಮೇಲೆ ಒಂದು ಈಗ ಕೆಲವು ಪ್ಯಾರೆಂಟ್ಸ್ಗಳೆಲ್ಲ ಬಂದು ಹೇಳ್ತಾರೆ, ವೇಷ ಒಳ್ಳೆ ಮಾಡಿದ್ದಿ, ನೀನು ಯಾರ ಶಿಷ್ಯ ಹಾಗೆಲ್ಲ ಕೇಳ್ತಾರೆ. ಅದು ಭಯಂಕರ ಖುಷಿ. ಅದೇ ಈಗ ಯಕ್ಷಗಾನದಲ್ಲಿ ತುಂಬಾ ಅಚೀವ್ ಮಾಡಿದವರು ಇರ್ತಾರೆ, ಸಾಧಕರು ಇರ್ತಾರೆ, ಅಂತವರು ಪ್ರಸಿದ್ಧ ವ್ಯಕ್ತಿಗಳು ನಿಮಗೆ ಏನಾದ್ರು ಸಿಕ್ಕಿ ಏನಾದ್ರು ಆ ರೀತಿಯ ವ್ಯಕ್ತಿ ಸಿಕ್ಕಿ ಹೇಳಿದ್ದಾರೆ. ಮೊದಲು ಕೇಳುದು ನೀನು ಯಾರ ಶಿಷ್ಯ ಅಂತ ಹೇಳಿ, ಅದು ಖುಷಿ ಆಗ್ತದೆ. ಅಂದ್ರೆ ಸೊಬ್ಬನಕೋಡಿ ಅವರ ಶಿಷ್ಯ ಅಂತ ಹೇಳುವಾಗ ಓ ಹೌದಾ, ಅದಕ್ಕೆ ಒಂದು ರೀತಿಯ ಮರ್ಯಾದೆ ಅವರು ಕೊಡ್ತಾರೆ. ಸೊಬ್ಬನಕೋಡಿ ಶಿಷ್ಯ, ನಾಟ್ಯ ಎಲ್ಲ ಸರಿ ಇರ್ತದೆ ಹಾಗೆಲ್ಲ, ಅದೊಂದು ಖುಷಿ ಆಗ್ತದೆ. ಮತ್ತೆ ವೇಷ ಒಳ್ಳೇದಾಗಿದೆ. ಮತ್ತೆ ಮತ್ತೆ ಕೆಲವು ಕಡೆ ಹೇಳ್ತಾರೆ, ಅಂದ್ರೆ ಈ ಮಲ್ತಿನ ತಪ್ಪು ಮಗ, ಅಂದ್ರೆ ಹಿಂದಿನ ಚೂರು ಇಂಚ ಮಲ್ಪುಡು ಅದೆಲ್ಲ ಹೇಳುವಾಗ ದೊಡ್ಡವರು ಹೇಳುವಾಗ ಅದೆಲ್ಲ ಸರಿ ಮಾಡಿಕೊಂಡು ಮುಂದಿನ ಇದಕ್ಕೆ ಸರಿ ಮಾಡಿಕೊಂಡು ಹೋಗ್ತೇವೆ. ಈಗ ಇಷ್ಟೊಂದು ಚಟುವಟಿಕೆಗಳನ್ನು ಮಾಡ್ತಾ ಓದಿನಲ್ಲಿ ಕೂಡ ತುಂಬಾ ಒಳ್ಳೆ ಸಾಧನೆಗಳನ್ನ ಮಾಡ್ತಾ ಇದ್ದೀರಿ. ಸೊ ನೀವು ಯಾವ ರೀತಿಯಲ್ಲಿ ಸಮಯವನ್ನ ಸಮತೋಲನ ಮಾಡ್ತೀರಿ? ಇಷ್ಟೊಂದು ಹವ್ಯಾಸಗಳನ್ನ ಮೇಂಟೈನ್ ಮಾಡಿಕೊಂಡು ಓದನ್ನು ಕೂಡ ಒಳ್ಳೆ ರೀತಿಯಲ್ಲಿ ಮುಂದುವರಿಸ್ತಾ ಇದ್ದೀರಿ, ಯಾವ ರೀತಿ? ಸಮಯ ಇದಕ್ಕೆ ಅಂತೇಳಿ ಸಮಯ ನಾನು ಇಡುದಿಲ್ಲ. ಅಂದ್ರೆ ನನ್ನದು ಟೈಮ್ ಮ್ಯಾನೇಜ್ಮೆಂಟ್ ಅಷ್ಟು ಸರಿ ಇಲ್ಲ. ನಾನು ಇಷ್ಟರವರೆಗೆ ಟೈಮ್ ಮ್ಯಾನೇಜ್ಮೆಂಟ್ ಮಾಡಿದಲ್ಲ, ಅದು ಅದ್ರ ಹಾಗೆ ಹೋಗ್ತದೆ ಅಷ್ಟೇ. ನಾನು ಅಂದರೆ ಈಗ ಸ್ಟಡೀಸ್ ಆಗಿರ್ಬೋದು, ಯಕ್ಷಗಾನ ಆಗಿರ್ಬೋದು, ಅದಕ್ಕೆ ಹೀಗೆ ಹೀಗೆ ಒಂದು ಟೈಮು ಹೀಗೆ ಹೋಗ್ತದೆ ಅಂತೇಳಿ ಅಷ್ಟೇ. ಅಲ್ಲದೆ ನಾನು ಇದಕ್ಕಿಷ್ಟು ಟೈಮ್ ಹಾಗೆ ನಾನು ಇಷ್ಟರೇ ಕೊಟ್ಟವಲ್ಲ. ಮತ್ತು ಈಗ ಪಿ ಜಿ ಆದ ಕಾರಣ ಸ್ವಲ್ಪ ಕಷ್ಟ ಆಗ್ತದೆ. ಅಂದರೆ ನಾನು ಇದುವರೆಗೆ ಯಾವುದು ಟೈಮ್ ಮ್ಯಾನೇಜ್ಮೆಂಟ್ ಮಾಡಿದಲ್ಲ. ಈಗ ಪಿ ಜಿ ಅಂತ ಹೇಳುವಾಗ ಒಂದು ರೆಸ್ಪಾನ್ಸಿಬಿಲಿಟಿ ಕಲಿಬೇಕು. ಹಾಗಾಗಿ ಈಗ ಸ್ವಲ್ಪ ಟೈಮ್ ಮ್ಯಾನೇಜ್ಮೆಂಟ್ ಮಾಡಿದೆ. ಒಂದು ಇಷ್ಟು ಸಮಯ ಸ್ಟಡೀಸಿಗೆ ಕೊಡಬೇಕು, ಮತ್ತು ಇಷ್ಟು ಸಮಯ ಬಾಕಿ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ಗೆ ಕೊಡಬೇಕು ಅಂತ. ಮೊದಲು ನಾನು ಯಾವ್ದು ನೋಡ್ತಾ ಇಲ್ಲ. ಈಗ ಪ್ರತಿಯೊಂದು ಪ್ರತಿಭೆ ಬೆಳಗ್ಬೇಕು ಅಂತ ಹೇಳಿದ್ರೆ ಒಂದು ಪ್ರಭಾವ ಇದ್ದೇ ಇರ್ತದೆ. ಸೊ ನಿಮ್ಮ ಜೀವನದಲ್ಲಿ ಆ ರೀತಿ ಪ್ರಭಾವ ಬೀರಿದಂತಹ ವ್ಯಕ್ತಿಗಳು ಯಾರು ಅಂತ? ಪ್ರಭಾವ ಬೀರಿದಂಥ ವ್ಯಕ್ತಿಗಳು ತುಂಬಾ ಜನ ಇದ್ದಾರೆ. ಅಂದ್ರೆ ಸ್ಟಾರ್ಟಿಂಗ್ ಇಂದ ನನ್ನ ಅಮ್ಮ, ಮೈನ್ ಇನ್ಸ್ಪಿರೇಷನ್ ಇದ್ದದ್ದು ಅಮ್ಮ. ಅಂದ್ರೆ ಅಮ್ಮ ನಮಗೆ ಕತೆ ಹೇಳ್ತಾ ಇದ್ರು. ಅಂದ್ರೆ ಅವರು ಬಂದ ಕಷ್ಟ, ಮತ್ತೆ ಅವರು ಒಂದು ಆಗ ಮೊದಲನೇ ಕಾಲದಲ್ಲಿ ಎಲ್ಲ ಕಲೀಲಿಕ್ಕೆ ಅಷ್ಟು ಕಷ್ಟ ಇತ್ತು. ಅಂದ್ರೆ ಪರಿಸ್ಥಿತಿ ಎಲ್ಲ ನೋಡಿಕೊಂಡು ಆ ಕಷ್ಟಗಳನ್ನು ಎದುರಿಸಿ ಅಮ್ಮ ಕಲಿತು ಒಂದು ಕೆಲಸಕ್ಕೆ ಬಂದರು. ಅದನ್ನು ಹೇಳ್ತಾ ಇದ್ರು. ಅದೊಂದು ಸ್ಟಾರ್ಟಿಂಗಲ್ಲಿ ನನಗೆ ಇನ್ಸ್ಪಿರೇಷನ್. ಓಕೆ, ಎಂಕ್ ಕೆಲಸದೇ ಕೊಡು, ಎಂಕೊಂಜಿ ಗೌರ್ಮೆಂಟ್ ಕೆಲಸ ಕೊಡು, ಕಲ್ಪೊಡು, ಹಾಗೆ ಬರ್ತೈತೆ ಇಂಟ್ರೆಸ್ಟ್. ಅದಾಗಿ ಮತ್ತೆ ಅವರ ಇಂಟ್ರೆಸ್ಟ್ ಇಟ್ಕೊಂಡು ನಾನು ಯಕ್ಷಗಾನಕ್ಕೆ ಸೇರಿಸಿದ್ದು. ಅಂದರೆ ನನ್ನನ್ನು ಯಕ್ಷಗಾನಕ್ಕೆ ಸೇರಿಸಿದ್ದು. ಅವರಿಗೆ ನಾಟ್ಯ ಮತ್ತೆ ಸಂಗೀತ ಅದರಲ್ಲಿ ಇಂಟ್ರೆಸ್ಟ್ ಇತ್ತು. ಅದನ್ನು ನಮ್ಮಲ್ಲಿ ಕಾಣಬೇಕು ಅಂತೇಳಿ ನಮ್ಮನ್ನು ಯಕ್ಷಗಾನಕ್ಕೆ ಸೇರಿಸಿದ್ದು. ಯಕ್ಷಗಾನಕ್ಕೆ ಸೇರಿದ ಮೇಲೆ ಈಗ ನಮ್ಮ ಗುರುಗಳು ಸಬ್ಬಣ್ಣಕೋಡಿ ರಾಮಭಟ್ ಗುರುಗಳು, ಈಗ ಅವರೊಟ್ಟಿಗೆ ಅಂದರೆ ಅವರು ಎಲ್ಲ ಹೇಳಿಕೊಡ್ತಿದ್ರು, ಅವರೊಂದು ಮಾರ್ಗದರ್ಶಕರಾಗಿದ್ರು. ಈಗ ಅವರಿಗೆ ಎಲ್ಲ ಕಡೆ ಕ್ಲಾಸ್ ಇರೋ ಕಾರಣ ಒಂದೇ ಕಡೆ ಕ್ಲಾಸ್ ಮಾಡ್ಲಿಕ್ಕೆ, ಇಲ್ಲಿ ಪರ್ಲದಲ್ಲಿ ಕ್ಲಾಸ್ ಮಾಡ್ಲಿಕ್ಕೆ ಆಗುದಿಲ್ಲ. ಆಗ ಆ ಕ್ಲಾಸನ್ನು ಅವರ ಶಿಷ್ಯ ಬಾಲಕೃಷ್ಣ ಎಲ್ಕಾನ್ ಅಂತ ಇದ್ರು, ಅವರು ನೋಡಿಕೊಳ್ತಿದ್ರು. ಅವರೊಟ್ಟಿಗೆ ನಮ್ಮ ಒಡನಾಟ ಒಂದು ಚೆನ್ನಾಗಿದ್ದು, ಭಯಂಕರ ಕ್ಲೋಸ್ಲಿ ಆಗಿದ್ದೇವೆ ನಾವು. ಆಗ ಆ ಟೈಮಲ್ಲಿ ಅವರಿಗೆ ಭಯಂಕರ ಇಂಟ್ರೆಸ್ಟ್ ಈ ಓದಿನಲ್ಲಿ, ಬರವಣಿಗೆಯಲ್ಲಿ, ಅದರೆಲ್ಲ ಭಯಂಕರ ಇಂಟ್ರೆಸ್ಟ್ ಇತ್ತು. ಸೊ ನಮಗೆ ಅವರು ಹೇಳ್ತಿದ್ರು, ಅಂದರೆ ಅದನ್ನು ಬರಿಬೇಕು, ಹೀಗೆ ಬರಿಬೇಕು, ಅಂದರೆ ಕನ್ನಡದ ಒಳ್ಳೆ ಐಡಿಯಾ ಅವರಿಗೆ. ಅಂದರೆ ಕನ್ನಡದಲ್ಲಿ ಹೇಗೆ ಬರಿಬೇಕು, ಕೆಲವು ವಿಷಯಗಳನ್ನು ಹೇಗೆ ಪ್ರಸ್ತುತಪಡಿಸಬೇಕು, ಅದೆಲ್ಲ ನನಗೆ ಹೇಳಿಕೊಟ್ಟದ್ದು ಅವರು. ಅಂದರೆ ಈಗ ನಾನು ಸಾಹಿತ್ಯದಲ್ಲಿ ಹೇಳಿದೆಲ್ಲ ಕವಿತೆ, ಹೀಗೆ ನನಗೊಂದು ಜಸ್ಟ್ ಹೀಗೆ ಇದಾಗುವಾಗ ಒಂದು ಟಾಪಿಕ್ ಟಪ್ಪ ಹೊಳೆಯುವಾಗ ಅಂಥದ್ದು ಬರೋದು. ಆದರೆ ಅವರು ಹಾಗೆಲ್ಲ, ಅವರು ಕೊಟ್ಟ ಟಾಪಿಕ್ಗೆ ಎಷ್ಟು ಬೇಕೋ ಅಷ್ಟು ಅದರಲ್ಲೆಲ್ಲ ವಿಷಯಗಳನ್ನು ಹಿಡ್ಕೊಂಡು ಅವರು ಸರಿ ಬರಿತಿದ್ರು. ಮಾತ್ರ ನಮಗೆ ನಾವೆಲ್ಲಿ ಅದು ತಪ್ಪಿದ್ರೆ ನಮಗೆ ಸರಿ ಬುದ್ಧಿ ಹೇಳುದು. ಹಾಗೆ ಮತ್ತೆ ನಾವು ಈ ಶಿಬಿರದ ಟೈಮಲ್ಲಿ ಅಡಿಗೆ ಮತ್ತು ಮಕ್ಕಳನ್ನೆಲ್ಲ ನೋಡಿಕೊಳ್ತಾ ಇದ್ರು. ಮತ್ತು ನಾನು ಪರ್ಸ್ನಲಿ ಹೇಳ್ಬೇಕು ಅಂತಿದ್ರೆ ಅಲ್ಲಿ ಭಜನೆ ಆಗ್ತಿತ್ತು ವಾರ ವಾರ. ಆ ಟೈಮಲ್ಲಿ
ಮರುದಿನ ಶಾಲೆಗೆ ಹೋಗ್ಬೇಕಂತಿದ್ರೆ ಅವರೇ ಹಣ ಕೊಡ್ತಿದ್ರು, ಎಲ್ಲ ಟಿಫಿನ್ ಎಲ್ಲ ಅವರೇ ಮಾಡಿ ಹಣ ಕೊಡ್ತಿದ್ರು. ಮತ್ತು ಅವರ ಎಜುಕೇಷನಲ್ಲಿ ನನಗೆ ನಾನು ಕನ್ನಡದಲ್ಲಿ ಇಂಪ್ರೂವ್ ಆಗಲಿ ಒಂದು ಮೈನೇ ಕಾರಣ ಅವರು ಅಂತ ಹೇಳ್ಬೋದು. ಇದು ಎಕ್ಸ್ಟ್ರಾ ಅಲ್ಲದೆ ನಮಗೆ ಕಲಿಕೆಗೆ ಭಯಂಕರ ಪ್ರೋತ್ಸಾಹ ಕೊಡ್ತಿದ್ರು. ಆಗ ಅವರೊಂದು ಇನ್ಸ್ಪಿರೇಷನ್ ನಮಗೆ, ಅಂದರೆ ಕನ್ನಡದ ವಿಷಯದಲ್ಲಿ ಅವರು ಭಯಂಕರ ಇನ್ಸ್ಪಿರೇಷನ್. ಅದಾಗಿ ನಾನು +1 +2 ಶ್ರೇಣಿ ಕಲಿತ ಮೇಲೆ ಸುಭಾಷ್ ಪಟ್ಟಾಜೆ ಸಾರ್ ಇದ್ದರು, ಅವರ ಇನ್ಸ್ಪಿರೇಷನ್ ಆಯಿತು. ನೆಕ್ಸ್ಟ್ ನಾನು ಸ್ಪೋರ್ಟ್ಸಲ್ಲಿ ಭಯಂಕರ ಇಂಟ್ರೆಸ್ಟ್ ಅಂತ ಬಂದದ್ದು ಒಂದು ಗೌರ್ಮೆಂಟ್ ಕಾಲೇಜಿಗೆ ಹೋದ ನಂತರ. ಅಂದರೆ ಅಲ್ಲಿ ಅಭಿಲಾಷ್ ಸರ್ ಅಂತ ಒಬ್ಬರು ಇದ್ದಾರೆ, ಅವರು ನೆಟ್ PhD ಫುಲ್ಲಿ ಸ್ಪೋರ್ಟ್ಸಲ್ಲಿ ಮಾಡಿದ್ರು. ಅಂದರೆ ನಾವು ಈಗ ಒಂದು 10ನೇ ಕ್ಲಾಸು 12ನೇ ಕ್ಲಾಸ್ ಎಲ್ಲ ಕಳೆದಾಗ ನಮಗೆ ನೆಕ್ಸ್ಟ್ ಎಂತ ಮಾಡಬೇಕು ಗೊತ್ತಿರೋದಿಲ್ಲ. ಆಗ ನಾವು ನೋಡೋದಂತ ಒಂದು ಡಿಗ್ರಿ ಮಾಡುವ, ಒಂದು PG ಮಾಡುವ ಅಷ್ಟೇ. ಬೇರೆ ಎಕ್ಸ್ಟ್ರಾ ಮತ್ತು ಯೋಗ ಮತ್ತು ಸ್ಪೋರ್ಟ್ಸ್ ಅದರಲ್ಲಿ ನಾವು ತುಂಬ ಚಾನ್ಸಸ್ ನೋಡೋದಿಲ್ಲ. ಆದರೆ ಇವರು ನಮಗೊಂದು ಸ್ಪೋರ್ಟ್ಸ್ ಸಾರಾಗಿ ಬಂದು ನಮಗೆ ಸ್ಪೋರ್ಟ್ಸ್ನ ಫೆಸಿಲಿಟೀಸ್, ಸ್ಪೋರ್ಟ್ಸ್ ಇರುವಂಥ ಮುಂದೆ ಎಂತೆಲ್ಲ ಆಗ್ಬೋದು ಅದೆಲ್ಲ ಸರಿ ಕಂಪ್ಲೀಟ್ ಹೇಳಿಕೊಡ್ತಾ ಇದ್ರು. ಅದೊಂದು ಇನ್ಸ್ಪಿರೇಷನ್. ಅಂದರೆ ಅವರು ಮಾತಾಡೋ ಸ್ಟೈಲ್ ಮತ್ತು ಒಂದು ಸ್ಪೋರ್ಟ್ಸಿಗೆ ಕೊಡೋ ಮರ್ಯಾದೆ ಮತ್ತು ಸ್ಪೋರ್ಟ್ಸಲ್ಲಿ ಏನು ಅಚೀವ್ ಮಾಡ್ಬೋದು ಅದೆಲ್ಲ ನೋಡುವಾಗ ಅದೊಂದು ಖುಷಿ ಆಗ್ತದೆ, ಅದೊಂದು ಇನ್ಸ್ಪಿರೇಷನ್ ಆಗ್ತಿತ್ತು. ನೆಕ್ಸ್ಟ್ ಬರೋದು ನಾನೀಗಲೇ ಹೇಳಿದೆಲ್ಲ ಫಾಯಿಜ್ ಮತ್ತು ತುಷಾರ್ ಅಂತೆಲ್ಲ, ಅವರ ಒಂದು ರೀತಿಯಲ್ಲಿ ಇನ್ಸ್ಪಿರೇಷನ್ ನಮಗೆ. ಯಾಕಂದರೆ ಈಗ ಅವರು ಡಿಗ್ರಿ ಕಲಿತರು, ಕೆಲವು ಸಬ್ಜೆಕ್ಟಿಗೆ ಫೇಲ್ ಆಗ, ಅವರಿಗೆ ಆ ಚಿಂತೆ ಇಲ್ಲ. ಅವರು ಒಂದು ಸ್ಪೋರ್ಟ್ಸಿಗೆ ಅವರನ್ನು ಡೆಡಿಕೇಟ್ ಮಾಡಿದ್ದಾರೆ. ಅಂದರೆ ಒಂದು ಸ್ಪೋರ್ಟ್ಸನ್ನು ಹಿಡ್ಕೊಂಡು ನಮಗೆ ಲೈಫಲ್ಲಿ ಸಕ್ಸಸ್ಫುಲ್ ಆಗ್ಬೋದು. ಯಾಕಂದರೆ ನನಗೆ ತುಷಾರ್ ಫಿಸಿಕ್ಸ್ ತಗೊಳ್ಳಿದ್ರು, ಒಂದು ಫಿಸಿಕ್ಸ್ ಟಫ್ ಸಬ್ಜೆಕ್ಟ್, ಫಿಸಿಕ್ಸ್ ಮ್ಯಾಥ್ಸ್ ಕೆಮಿಸ್ಟ್ರಿ ಎಲ್ಲ ಇತ್ತು. ಅದು ಫುಲ್ಲು ಸಬ್ಜೆಕ್ಟ್ ಪಾಸಾಗಿ ಕೂಡ ಅವ ಕ್ರಿಕೆಟಿಗೆ ಅಷ್ಟು ಒಂದು ಮಹತ್ವ ಕೊಡ್ತಿದ್ದ. ಅಂದರೆ ಒಂದು ಜಸ್ಟ್ ಸೈಡಲ್ಲಿ ಯಾವುದು ಕಷ್ಟ ಬರದಾಗೆ ಅದನ್ನು ಕೊಂಡೋಗ್ತಿದ್ದ. ಮೊನ್ನೆ ಇಲ್ಲಿ ಕೇರಳ ಪ್ರೀಮಿಯರ್ ಲೀಗ್ ಎಲ್ಲ ಇತ್ತು, ಅದರಲ್ಲಿ ಕಾಸರಗೋಡು ಟೀಮಿನ ಪರವಾಗಿ ಅವ ಮತ್ತು ಫಾಯಿಜ್ ಆಡ್ತಿದ್ರು. ಅದೆಲ್ಲ ನೋಡೋಕೆ ಒಂದು ಇನ್ಸ್ಪಿರೇಷನ್, ನಮಗೆ ಸಹ ಆಗ್ಬೋದು, ನಮಗೆ ಇಷ್ಟು ಚಾನ್ಸ್ ಉಂಟಂದರೆ ನಮಗೆ ಮೊದಲೆಲ್ಲ ಗೊತ್ತೇ ಇರಲಿಲ್ಲ ಇಷ್ಟೆಲ್ಲ ಇರ್ತದೆ ಅಂತೇಳಿ. ಹೀಗೆ ಆಗುವಾಗ ಒಂದು ಇನ್ಸ್ಪಿರೇಷನ್ ರೀತಿ, ಅಂದರೆ ಇವರೇ ಆಗಿದ್ದಾರೆ ನಮಗೇನು ಆಗಬಾರ್ದಾ ಹಾಗೆ. ಅದಾಗಿ ಮತ್ತು ನಾನು ಈ ಡಿಗ್ರಿಯಲ್ಲಿ ಇರುವಾಗ ನಾನು ಇಂಗ್ಲೀಷ್ ಅಲ್ವಾ, ಈಗ ಇಷ್ಟಪಟ್ಟು ಅಂತಲ್ಲ ಇಂಗ್ಲೀಷ್ ತಗೊಂಡದ್ದು, ಇಂಗ್ಲೀಷ್ ಹೇಗೆ ತಗೊಂಡದ್ದು ಡಿಗ್ರಿ ಒಂದು ಮಾಡುವ ಅಂತೇಳಿ. ಆದರೆ ಇಂಗ್ಲೀಷ್ ತಗೊಂಡ ಮೇಲೆ ಇಂಗ್ಲೀಷ್ ಇಷ್ಟ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಅದರಲ್ಲಿ ನಮ್ಮೊಬ್ಬರು ಲೀನಾ ಮ್ಯಾಮ್, ಡಾಕ್ಟರ್ ಲೀನಾ ಮ್ಯಾಮ್ ಅಂತಿದೆ, ಲೀನಾ ಮತ್ತು ಡಾಕ್ಟರ್ ಮೀನಾ ಮ್ಯಾಮ್ ಇಬ್ಬರು. ಇವರು ಬೇಸಿಕಲಿ ಇಂಗ್ಲೀಷ್ ಫೀಲ್ಡಿನವರಲ್ಲ ಮತ್ತು ಆರ್ಟ್ಸ್ ಫೀಲ್ಡಿನವರಲ್ಲ, ಸೈನ್ಸ್ ಫೀಲ್ಡಿಂದ ನೇರ ಆರ್ಟ್ಸಿಗೆ ಬಂದು ನನ್ನಾಗೆ ಇಂಗ್ಲೀಷಿಗೆ ಬಂದವರು. ಇಂಗ್ಲೀಷಿಗೆ ಬಂದ ಮೇಲೆ ಸ್ವಂತವಾಗಿ ಕೆಲವು ಬುಕ್ಸನ್ನು ಬರೆದಿದ್ದಾರೆ, ಮತ್ತು ನೆಟ್ JRF ಅದೆಲ್ಲ. ಈಗ ಅವರ ಸಿಚುವೇಶನ್ಸ್ ಮತ್ತು ಅವರ ಕಥೆಯನ್ನು ಹೇಳುವಾಗ ನಮಗೊಂದು ಇನ್ಸ್ಪಿರೇಷನ್ ಆಗ್ತದೆ, ನಮಗೆ ಸಹ ಆಗ್ಬೋದು, ಏನಾಗದೆ ಇವರಲ್ಲಿ ಇಷ್ಟೆಲ್ಲ ಕಷ್ಟ ಬಂದಿದ್ದಾರೆ ಅಂತ ನಮಗೆ ಸಹ ಆಗ್ಬೋದಲ್ವಾ ಅಂತೇಳಿ. ಆಗ ಅವರು ಈಗ ಈಗ ಯಕ್ಷಗಾನ ಎಲ್ಲ ನೋಡಿ ನನ್ನ ಭಯಂಕರ ಸಪೋರ್ಟ್ ಮಾಡ್ತಾರೆ. ಅಂದರೆ ನೀನು ಅದು ನಿಂಗೆ ಈ ಡಿಗ್ರಿ ತಗೊಂಡಾದ್ಮೇಲೆ ನಿನಗೆ ಫೋಕಲ್ಲಿ ಡಿಗ್ರಿ ಮಾಡ್ಬೋದು, ಅದು ನಿನಗೆ ಒಳ್ಳೆಯದು, ಅಂದರೆ ಫ್ಯೂಚರಿಗೆ ನಿಂಗೆ ಒಳ್ಳೆಯದು, ನಿನಗೆ ಮತ್ತು UNESCO ಅಂಥದ್ದೆಲ್ಲ ಕೆಲಸಕ್ಕೆ ಹೋಗ್ಬೋದು, ಮತ್ತು ಅಲ್ಲಿ ಕಲಿಬೋದು ಹಾಗೆಲ್ಲ ಹೇಳ್ತಿದ್ದೆ. ಅದರ ಬಗ್ಗೆ ನನಗೀಗ ಅಂತ ಗೊತ್ತೇ ಇಲ್ಲ. ಆದರೆ ಅವರು ಹೇಳುವಾಗ ಹೌದಾ ಅಂತೆಲ್ಲ ಉಂಟಾ, ಕಲಿಬೋದು, ಒಂದೊಳ್ಳೆ ಕೆಲಸ ಸಿಗ್ಬೋದು, ಹಾಗೆಲ್ಲ ಇನ್ಸ್ಪಿರೇಷನ್. ಅಂದರೆ ಒಂದು ರೀತಿಯಲ್ಲಿ ಪರ್ಟಿಕ್ಯುಲರ್ಗೆ ಒಬ್ಬ ವ್ಯಕ್ತಿ ಅಂತ ಇನ್ಸ್ಪಿರೇಷನ್ ಅಲ್ಲ, ನನಗೆ ನೋಡಿದವರು ಎಲ್ಲರೂ ಕೂಡ ಇನ್ಸ್ಪಿರೇಷನ್. ಒಬ್ಬೊಬ್ಬರನ್ನು ನೋಡಿದಾಗೆ ನಾನು ಕಲಿತಾ ಇರ್ತೇನೆ, ಓಕೆ ಇವರಿಂದ ಇಂಥ ಒಳ್ಳೆ ವಿಷಯ ಸಿಗ್ತಾ ಇರ್ತದೆ, ಕಲಿತಾ ಇರ್ತೇನೆ. ಹರ್ಷ ಅವರೇ, ಕನಸುಗಳು ಎಂದು ಕಮರುವುದಿಲ್ಲ, ನಿಮ್ಮ ಕನಸುಗಳು ಇನ್ನೂ ಬಾನೆತ್ತರಕ್ಕೆ ಹಾರಲಿ, ಪಸರಿಸಲಿ ಅಂತ ಈ ಪ್ರತಿಭಾ ವಿಶೇಷ ಕಾರ್ಯಕ್ರಮದಿಂದ ಪ್ರೀತಿಯಿಂದ ಶುಭ ಹಾರೈಕೆಗಳನ್ನು ತಿಳಿಸ್ತಾ ಇದ್ದೇವೆ. ಧನ್ಯವಾದ. ಹಾಗೆ ಇಷ್ಟು ಹೊತ್ತು ನಮ್ಮ ಈ ಪ್ರತಿಭಾ ವಿಶೇಷ ಕಾರ್ಯಕ್ರಮದಲ್ಲಿ ತಮ್ಮ ಪ್ರತಿಭಾ ಸಾಧನೆಗಳನ್ನು ತಿಳಿಸ್ತಾ ಬಂದ್ರಿ. ಈ ಕಾರ್ಯಕ್ರಮಕ್ಕೆ ಪ್ರೀತಿ ಇಟ್ಟು ಬಂದದಕ್ಕೆ ಪ್ರೀತಿಯ ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಒಂದು ಕಲೆ ಒಬ್ಬ ವಿದ್ಯಾರ್ಥಿಯ ಬದುಕಲ್ಲಿ ಯಾವ ರೀತಿ ಬದಲಾವಣೆಗಳನ್ನು ತರ್ಬೋದು ಅಂತ. ಓದು, ಶಿಕ್ಷಣ ಈ ರಂಗದಲ್ಲಿ ಕೂಡ ಅಭೂತಪೂರ್ವ ಸಾಧನೆಯನ್ನ ಮಾಡಲಿಕ್ಕೆ ಒಂದು ಯಕ್ಷಗಾನ ಕಲೆ ಅನ್ನುವಂಥದ್ದು ಪ್ರೇರಣೆಯಾಗಿದೆ. ಇಂತಹ ಒಂದು ಕಥೆಯನ್ನ ನಾವು ಈ ಸಂಚಿಕೆಯಲ್ಲಿ ಕೇಳಿಕೊಂಡು ಬಂದೆವು. ಈ ಸಂಚಿಕೆಯಲ್ಲಿ ಹರ್ಷ ಅವರ ಪ್ರತಿಭೆಯನ್ನ
ಕೇಳಿಕೊಂಡು ಬಂದೆವು. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನಮಸ್ಕಾರ.